ಅವ್ರ ತಂದೆ ತಾಯಿ ಬಂದಿರ್ತಾರೆ. ತಂದೆ ತಾಯಿ ಹೌದ್ರಿ. ಅಂದ್ರೆ ಸಾಲಿಗೆ ಸಾಲಿಗೆ ಹೆಸರು ಹಚ್ಚಾಕ ಇಲ್ಲಿ ಕಲ್ಯಾಕ್ ಬಿಡಾಕ್ ಬಂದಿದ್ರು. ಏನು ಬಟ್ ಚೀಲ ತೊಗೊಂಬಂದಿದ್ರ ಟ್ರಂಕ್ ತೊಗೊಂಬಂದಿದ್ರ? ಟ್ರಂಕ್ ತೊಗೊಂಬಂದಿದ್ರು. ಒಂದು ಟ್ರಂಕ್ ಅವರು ಮತ್ತೆ ಏನು ಸ್ಕೂಲಿನ ಏನ್ರ ಮತ್ತೆ ಬುಕ್ ಪಾಕ್ ಇಟ್ಕೊಳಕ ವಿದ್ಯಾರ್ಥಿಗಳು ಇದ್ದಾಗ ಮತ್ತೆ ಎಲ್ಲಾರು ಒಂದು ಟ್ರಂಕ್ ತಂದಿರ್ತಾರಲ್ರಿ, ಹಂಗ ಇವರು ಒಂದು ಟ್ರಂಕ್ ತೊಗೊಂಬಂದಿದ್ರು. ಆಮೇಲೆ ಇವ್ರ ಜೊತೆ ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ ನಾವು ಆಡ್ತಿದ್ವಿ ಅವ್ರ ಜೊತೆ. ಹೌದಾ? ಫ್ರೆಂಡ್ಲಿ ಆಗಿ. ಏನ್ ಬಾಲಿಂಗ ಬ್ಯಾಟಿಂಗ? ಅವ್ರ ಬಾಲಿಂಗ್ ಎರಡೂ ಇತ್ರಿ. ನಾವು ಮಾತ್ರ ಸಣ್ಣವ್ರ ಇದ್ವಲ್ರಿ, ನಾವು ಒಟ್ಟು ಫೀಲ್ಡರ್ಸ್ ರೀ. ನಾವು ಫೀಲ್ಡರ್ಸ್. ಬಾಲ್ ಎಲ್ಲ ಕೇಳ್ತಿ ನಾವು ತಂದು ಕೊಡೋರಿ ಅವ್ರಿಗೆ. ನಮ್ಮ ಅಕ್ಕರು ನಾವು ಈಗಾದ್ರೂ ಕೇಳ್ತಾರ್ರಿ ಅವ್ರು ಹೋದಾಗ. ನಮ್ಮ ಅಕ್ಕ ನೆನ್ಪಿಟ್ಟಾರ್ರಿ, ಶ್ವೇತಾ ಹೆಂಗ ಆರಾಮದಾಳಿಲ್ಲ ಅಂತ ಕೇಳ್ತಾರ್ರಿ ಅವ್ರು. ಯಾವಾಗ ಇವ್ರು ಪಟ್ಟಕ್ಕ ಆದ್ರಲ್ಲ ಸ್ವಲ್ಪ ಅವಾಗ ಎಲ್ಲರಿಗೂ ಇವ್ರು ಬಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತೀರಿ ಹುಡ್ರಿಗೆ. ದೇವ್ರು ಬಂದ್ರು ದೇವ್ರು ಅಂತಿದ್ರಿ ಅವಾಗ. ಪರ್ವತಯ್ಯ ಅಂತಿದ್ರಿ ಅವಾಗ. ಪರ್ವತ ದೇವ್ರು ಅಂತಂತ ಅನ್ನಕತ್ರಲ್ಲ ಎಲ್ಲ ಹುಡ್ರಿಗೂ ಅವ್ರಿಂದ ಸ್ವಲ್ಪ ಭಯ, ನಮಗೂ ಸ್ವಲ್ಪ ಭಯ. ಈ ತರ ಚಲೋ ಆಯ್ತಿರದ. ಅದೇ ಅಜ್ಜಾರ ಲಿಂಗದೊಳಗೆ ಆದಾಗ ಭಾಳ ಹತ್ತಿರ ಅವ್ರು. ಸಣ್ಣ ಹುಡ್ರಿಗತ್ತನ ಹತ್ತಿರ ಬಿಡ್ರಿ. ನಾವು ಅವ್ರೊಳಗೆ ನೋಡಕ ನಮ್ಗೆ ಭಾಳ ಕಷ್ಟ ಆತ್ರಿ. ಕುಂದ್ರಿಸಿದ್ರಿ ಅಜ್ಜಾರನ್ನ. ಈಗ ಅವ್ರದ್ದು ಮೂರ್ತಿ ಐತಿ ನೋಡ್ರಿ, ಅಲ್ಲಿ ಕುಂದ್ರಿಸಿದ್ರಿ ಅಜ್ಜಾರನ್ನ. ಕಂಬ ಅದಾವಲ್ಲ, ಕಂಬ ಹಿಂಗೆ ಹಿಡ್ಕೊಂಡು ಭಾಳ ಹತ್ತಿರ ಭಾಳ ನೋಡಿದ್ರು ನಾವು. ಅದನ್ನು ಮರೆಯೋಕ್ಕಾಗಲಿಲ್ಲ ಸ್ವಲ್ಪ ದಿನ ನನಗಂತೂ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ ನಮಸ್ತೆ. ತೇರಿನ ರೂವಾರಿ ಮಲ್ಲಪ್ಪನವರ ಮನೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ಸದ್ಯಕ್ಕೆ ನಾನು ಅವ್ರ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮಲ್ಲಪ್ಪನವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ನಮಸ್ಕಾರ. ಬರ್ಬೇಕು, ದಯಮಾಡಿ ಬರ್ಬೇಕು. ಈ ಮನೆ ಕತೆ ನಿನ್ನೆ ಹೇಳಿದಿರಿ. ಅಜ್ಜ ಅವರು ಇದನ್ನ ಕೊಟ್ಟರು ಆಗಿನ ಕಾಲಕ್ಕೆ ಅಂತ ಹೇಳಿ ಕೊಡಿಸಿದ್ರೆ ನಮಗೆ. ಕೊಡಿಸಿದ್ರೆ ಮನೆ ಕಟ್ಕೊಂಡು ಇಲ್ಲಿ ಮನೆಗೆ ಓಪನಿಂಗಿಗೂ ಬಂದಿದ್ದಾರೆ. ಮಗಳ ಮದುವೆಗೆ ಬಂದ್ರು, ಎಲ್ಲದಕ್ಕೂ ಬಂದ್ರು. ನಮ್ಮ ಮೇಲೆ ಭಾಳ ಒಂದು ಅಭಿಮಾನ ಭಾಳ ಇತ್ತು ಅವ್ರಿಗೆ. ಹಂಗಾಗಿ 12 ವರ್ಷ ಗಂಟೆ ನಮ್ಮನ್ನು ಮಠದಾಗನ ಇಟ್ಕೊಂಡ್ರಿ ಅವರು. ಸೊ ಅಲ್ಲಿ ಜಾತ್ರೆ ನಡೀತಾ ಇದೆ, ತಯಾರಿ ನಡೀತಾ ಇದೆ. ತೇರಿಂದ ನಿನ್ನೆ ಎಷ್ಟು ಗಂಟೆವರೆಗೆ ಆಯ್ತು ಸರ್? ಅದು 8-9 ಗಂಟೆ ಮಟ್ಟ ಆಯ್ತು ಸರ್. ಅದು ರಾತ್ರಿ ನಾವು ನಿಮ್ಮನ್ನ ಕಾದ್ವಿ ಆಗೋದಿಲ್ಲ ಅಂತ ಗೊತ್ತಾಗಿ ಮತ್ತೆ ಮುಂಜಾನೆ ಹೋಗೋಣ ಬಿಡ ಅಂತ ಹೇಳ್ಬಿಟ್ಟು ನಾನು ರಾತ್ರಿ ಹಂಗೆ ಮಾಡಿ ಈಗ ಬಂದೆ. ಅಂದ್ರೆ ಅದು ಏನು ಅದು ಇಷ್ಟು ಲೇಟ್ ಹಾಕಿದ್ದಿಲ್ಲ ಅದು. ಹೋದ್ಸಲದ್ದು ಅವು ಎಲ್ಲ ಮ್ಯಾಗಿನ ರಿಂಗ್ ಎಲ್ಲ ರಿಪೇರಿ ಇದ್ದು ರೀ. ಅವು ಸ್ವಲ್ಪ ವೆಲ್ಡಿಂಗ್ ಹೋಗಿದ್ದು ಅವು ರಿಪೇರಿ ಮಾಡಿಸೋ ಸಲ ಎಷ್ಟು ತಳಗ್ ತೊಗೊಂಡಿದ್ದೀವಿ ನಾವು. ಹಿಂಗಾಗಿ ನಿನ್ನೆ ಎಲ್ಲ ಮೇಲೆ ಎತ್ತಕನ ಒಂದು 90 ಆಗಿಬಿಡ್ತೀವಿ ನಾವು. ಹಂಗಾಗಿ ಲೇಟ್ ಆಗೈತ್ರಿ ಅದು. ಬಾರಿ ಬಿಡ್ರಪ್ಪ, ಅದು ಖರೇನೆ ತರಿಸಿದ್ರಿ ಅದಕ್ಕೆ. ಹೌದಾ? ನೋಡ್ರಿ ಮನೆಗೆ ಬರ್ರಿ. ಯಾವ ಏರಿಯಾ ಸರ್ ಇದು? ಇದು ಮರಿಶಾಂತ ವೀರ ನಗರ ರೀ. ಇದು ಮರಿಶಾಂತ ವೀರ ನಗರ. ಮರಿಶಾಂತ ವೀರ ನಗರ. ಹ್ಞೂ ರೀ. ಓಕೆ. ಕೊಪ್ಪಳ ರೀ. ಎಷ್ಟು ವರ್ಷ ಆತ್ರಿ ಮನೆ ಕಟ್ಟಿ? ಸಿಗೋದು ಒಂದು 30-25 ವರ್ಷ ಆಗಿರ್ಬೇಕು ರೀ. 25 ವರ್ಷ. ಎಷ್ಟು ಜನ ಮಕ್ಕಳಂದ್ರಿ? 2 ಗಂಡು ಮಕ್ಕಳು ರೀ. ಒಬ್ಬಾಕಿ ಹೆಣ್ಣು ಮಗಳು. ಒಬ್ಬಾಕಿ ನಮ್ಮ ಬಳ್ಳಾರಿ ಕೊಟ್ಟಿವ್ರಿ. ಒಂದು ಮಗು ಐತೆ, ಗಂಡ ಮಗ ಅದನ್ರಿ. 2 ಗಂಡು ಮಕ್ಕಳು ಅಂದ್ರೆ ನಮ್ಮ ಕೆಲಸದಾಗ ಬಂದ್ರಿ ಇವರು. ಇವತ್ತು ಸಣ್ಣ ಮಗ ರೀ ಈತ ಈ ಮನೆಗರವ. ಇನ್ನೊಬ್ಬ ಮೇಲೆ ಅದನ್ರಿ, ದೊಡ್ಡ ಮಗ ಇಲ್ಲಿ ಮೇಲಿನ ಮನೆಗೆ ಇರ್ತಾನ್ರಿ. ನಿಮ್ದು ಇಲ್ಲಿ ಕೆತ್ತನೆ ಅದೇ ಎಲ್ಲಿ ನಡೆಯುತ್ತೆ ಅದು? ಅಲ್ಲಿ ವರ್ಕ್ಶಾಪ್ ಅಲ್ಲಿದೆ ರೀ. ವರ್ಕ್ಶಾಪ್ ಅಲ್ಲಿ ಬೇರೆ ಐತ್ರಿ, ಬೇರೆ ಕಡೆ ಐತ್ರಿ. ಅದು ಬೇರೆ ಐತೆ. ಬನ್ನಿ ಸರ್. ಅಮ್ಮ ನಮಸ್ತೆ. ಆರಾಮ್ ಬರ್ರಿ. ಬರ್ರಿ ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ನೀವು ಪರಿಚಯ ಮಾಡಿಸ್ರಿ, ಯಾರ್ಯಾರು ಏನು ಕತೆ ಅಂತ. ನಮ್ಮ ಮಗ ಸಣ್ಣ ಮಗ ರೀ, ಅವ್ರ ಕುಟುಂಬ ರೀ. ಹೌದ್ರಿ? ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಮಮತಾ ನಾಗರಾಜ್ ಬಡಿಗೇರ್ ಅವರು. ನಿನ್ನೆ ನಿಮ್ಮ ಅವ್ರ ಕತೆ ಕೇಳ್ತಿದ್ವಿ, ಅದಕ್ಕೆ ಮನೆಗೆ ಹುಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಅಂದ್ರೆ ಅದ್ಭುತವಾದ ಕೆಲಸ ಅಲ್ವಾ? ಅದೊಂದು ತಪಸ್ಸು ಸರ್ ಅವ್ರು ಮಾಡೋದು. ಈಗ ಬಡಿಗೇರ್ ಅಂದ್ರೆ ನಿಮ್ಮಂತಂದಾಗೂ ನಿಮ್ಮ ತಂದೆ ಅವರೆಲ್ಲ ಬಡಿಗೇರ್? ಹ್ಞೂನ್ರಿ. ನಾನು ನಮ್ಮ ಅತ್ತಿ ಮಗಗೆ ಕೊಟ್ಟಾರ ಸರ್, ನಮ್ಮ ಅಪ್ಪರ ತಂಗಿರಿ. ಓಹ್, ಮನ್ಯಾಗ ನಿಮ್ದು? ಓಕೆ. ಹಂಗಾಗಿ ಮೊದ್ಲಿಂದ ನೋಡ್ಕೊಂಡ್ ಬಂದಿದ್ದೀರಿ ನೀವು. ಅದ್ಭುತ. ಇವ್ರ ಕೈಯಾಗ ಬೆಳೆದವ್ರಿ ನಾವೆಲ್ಲ ಇಲ್ಲಿ. ಓಕೆ. ಪಪ್ಪನು ನಮ್ಮ ಕಾಕಾರು ವ್ರತ ಮಾಡ್ತಾರ್ರಿ, ನಮ್ಮ ಅಪ್ಪರು ವ್ರತ ಮಾಡ್ತಾರ. ಹೌದಾ? ವ್ರತ ಮಾಡ್ತಾರ. ದೊಡ್ಡ ವ್ರತ ಮಾಡೋರ್ ಮಂತೇನೆ ನಿಮ್ದು? ವ್ರತ ಶಿಲ್ಪಿಗಳು. ಭಾಳ ಪುಣ್ಯದ ಕೆಲ್ಸ ರೀ.
ಹೌನ್ ಸರ್. ಹೌದಲ್ರಿ? ನಮ್ ಪುಣ್ಯ ರೀ ಈ ಮನೆತನದೊಳಗೆ ಹುಟ್ಟಿದ್ದ. ಹಾ, ನಮ್ದು ಪೂರ್ವಾಪರ ಪುಣ್ಯ ರೀ. ನಾವ್ ಈ ಮನೆತನದೊಳಗೆ ಹುಟ್ಟಿವಿ. ಹಾ. ಮತ್ತೆ ಒಳ್ಳೆ ಇದ ಮನೆತನ ಒಳಗ ನಾನು ಸೊಸೆಯಾಗಿ ಬಾಳಾಗತ್ತೀನಿ. ಇದು ನನ್ನ ಪುಣ್ಯ. ಯಜಮಾನ್ರು ಈಗ ಇದನ್ನೇ ಮುಂದುವರ್ಸಾರುತ್ತೆ. ಹ್ಞೂ ರೀ, ಇದನ್ನ ಮಾಡ್ಕೊಂಡು ಓಕೆ. ಈಗ ಒಂದೊಂದಿಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ ರೀ. ನಾವು ದೂರದಿಂದ ತೇರು ನೋಡ್ತೀವಿ, ಅದು ಕುತ್ತತ್ತಿ ಹೋಗಿರ್ತೀವಿ, ನಮ್ದು ಏನೋ ಹರಕೆ ಹೊತ್ಕೋತೀವಿ, ಮಠಕ್ಕೆ ಬರ್ತೀವಿ. ಬಟ್ ನಿಮ್ಮದೇ ತೇರು, ನಿಮ್ಮಂತನದೇ ತೇರು ಅಲ್ಲಿ ಎಳೆದಾಗ ಏನು ಅನ್ಸುತ್ತೆ ನಿಮ್ಗೆ? ಹೇಳ್ತೀವಲ್ಲ ಸರ್, ಅದು ಒಂದು ಪುಣ್ಯ ಅಂತ ಹೇಳ್ತೀವಲ್ರಿ, ಎಲ್ರಿಗೂ ಸಿಗಲ್ಲ. ನಾವು ಏನು ದೇವ್ರಿಗೆ ಒಂದು ಎಕ್ಸ್ಟ್ರಾ ಹೂ ಏರಿಸ್ಕೊಂತೀವಿ ಕಾಣಿಸುತ್ತೆ ರೀ, ಅದು ಒಂದು ಪುಣ್ಯ. ಅವ್ರು ಮಾಡ್ತಾರೆ ಸರ್, ಅವ್ರದ್ದು ತಪಸ್ಸರಿ. ಅವ್ರು ಒಂದು ತೇರು ಹಿಡಿದ್ರಂದ್ರೆ ಬೆಳಿಗ್ಗೆ ನಮ್ದು 24/7 ಅವ್ರಿಗೆ ಕಡಿಮೆ ಆಗ್ಬಿಡ್ತೀರಿ ಕೆಲಸ. ಅಷ್ಟು ಶ್ರಮ ಪಟ್ಟು ಮಾಡ್ತಾರೆ ಸರ್ ಅವರು. ನಮ್ದೇನು ಸಪೋರ್ಟ್ ಇರುತ್ತೆ ನಾವು ಕೊಡ್ತೀವಿ ಸರ್. ಅವ್ರದ್ದು ಭಾಳ ರೀ ಇದ್ರೊಳಗೆ ನನ್ನ ಮಕ್ಳದ ಸರ್. ನಾವೇನು ಅಡ್ಗೆ ಮಾಡೋದು ಅವ್ರಿಗೆ ಏನು ಸಪೋರ್ಟ್ ಬೇಕಾದ್ರೆ ಕೊಡ್ತೀವಿ ರೀ. ಬಟ್ ಅವ್ರು ಜಾಸ್ತಿ ಇದು ಮಾಡಿದ್ರಿ. ಓಕೆ. ನೀವೇನು ಓದಿದಿರಿ? ನಂದು BSc B.Ed ಸರ್. ನಾನು ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಇದೆ, SFS ಸ್ಕೂಲ್ ಅಂತ ಹೇಳಿ. ಹೌದಾ? ನಾನು ಅಲ್ಲಿ ವರ್ಕ್ ಮಾಡ್ತೀನಿ ರೀ. ಅವರ ಕಲ್ಸಿದ್ರಿ ಆ್ಯಕ್ಚುಲಿ. ನಾನು PUC ಸೆಕೆಂಡ್ ಇಯರ್ಗೆ ಮದುವೆ ಮಾಡ್ಕೊಟ್ಬಿಟ್ರಿ. ನಮ್ಮ ಅತ್ತಿಮಾವರ ನಮ್ಮ ಯಜಮಾನ್ರಿ ಇವರ ಕಲ್ಸಿದ್ರಿ ನಂಗೆ. ಡಿಗ್ರಿ B.Ed ಕಲಿಸಿ ಈಗ ನೌಕರಿ ಹೊಡ್ಸಕತ್ತಾರ್ರಿ ಮದುವೆ ಆದಮೇಲೆ. ಹ್ಞೂ ಸರ್. ಅದ್ಭುತ ರೀ. ಓಕೆ. ನಮ್ಮ ಅಕ್ಕಗೂ ಡಿಗ್ರಿ ಮದುವೆ ಆದ್ಮೇಲೆ ಮಾಡ್ಕೊಂಡಿವ್ರಿ ಇಬ್ರು, ನಾವು ಅಕ್ಕ ತಂಗಿ. ಅವ್ರು ಅವರು BA ಕಂಪ್ಲೀಟ್ ಮಾಡಿ HR ಆಗಿ ವರ್ಕ್ ಮಾಡಿದ್ರಿ. ನಾನು BSc B.Ed ಮಾಡಿ ಈಗ SFS ಸ್ಕೂಲಲ್ಲಿ ಪ್ರೈಮರಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತೀನಿ ರೀ. ಮಕ್ಕಳು ನಿಮ್ಗೆ ಎಷ್ಟು ಜನ? 2 ಜನ ಸರ್. ಏನು ಓದ್ತಾರೆ? ವೈಭವ್ ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡತ್ತಾಳ್ರಿ ಬೆಂಗಳೂರು. ಇಂಜಿನಿಯರಿಂಗ್ ಹ್ಞೂ, ವೈಷ್ಣವಿ ಅಂತ ಹೇಳಿ CS ಮಾಡಾಕತ್ತಾಳ್ರಿ. ಇವನು 5th ಸ್ಟ್ಯಾಂಡರ್ಡ್. ಏನಪ್ಪ ನಿನ್ನ ಹೆಸರು? ವೈಭವ್. ಇವರು ನಮ್ಮ ಮಾವಾರ್ರಿ, ಮಾವರು ನಮ್ಮ ಅಕ್ಕನ ಗಂಡ ರೀ. ಹಾ, ಇವರ SM ಬಡಿಗರ್ ಅಂತ ಹೇಳಿ. ಇವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದವ್ರು. ಓಕೆ. ಅವ್ರ ಮಗಳನ್ನ ನಾವು ಮಾಡ್ಕೊಂಡಿರೋದು. ಇವ್ರಿಗೆ 4 ಮಂದಿ ಮಕ್ಕಳ್ರಿ. 3 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ಹೆಣ್ಮಗಳು ನಮಗೆ ಕೊಟ್ಟಾರೆ, ನಮ್ಮ ಮದುವೆ ಮಾಡಿದಾರೆ. ಇನ್ನಿಬ್ಬರು 3 ಮಂದಿ ಮಕ್ಕಳು ಅದಾರಲ್ರಿ. ಒಬ್ಬ ಹೊಳ್ಯಾಲ್ವರೆಗೆ ಇರ್ತಾನ್ರಿ, ಇಬ್ರು ಬೆಂಗಳೂರಾಗಿದ್ದಾರ್ರಿ. ಅದ್ರಾಗ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು, ಮನೋಹರ್ ಅಂತ ಹೇಳ್ರಿ. ಬಸವರಾಜ್ ಅಂತ ಅದನ್ರಿ ಈಗ ಅಲ್ಲಿ ಕಾಮಾಕ್ಷಿ ಪಾಳ್ಯದಾಗ ಮಣಿಗಿನಿ ಮಾಡ್ಕೊಂಡು ಅಲ್ಲಿ ಚಲೋ ಅದ ದೇಶದ ಅವ್ರು ರದ್ದ ಕೆಲಸನೇ ಮಾಡ್ತಾರೆ ಅಲ್ಲಿ. ಯಜಮಾನ್ರು ಬಡಿತನ ಮಾಡಿ ಒಂದು ಜೀವನ ಮಾಡಿಸ್ತೀನಿ, ಜೀವನ ಸಾಗಿಸ್ತೀನಿ ಅನ್ನೋದು ಇತ್ತಲ್ಲ, ಆ ದಿನಗಳನ್ನ ಹೇಳ್ತಿದ್ರ ಅವ್ರು. ಒಂದು ಸಣ್ಣ ರೂಮ್ನಾಗ ಅವಾಗ ಹೇಳ್ರಿ ಒಂದು ಪಗಾರ. ನೀವು ಮಾತಾಡ್ರಿ, ಅವ್ರು ಮಾತಾಡ್ಲಿ. ಈ ತೇರು ಮಾಡೋಗ್ರಿ ಮಠದಾಗ ಇದ್ದರು ನಾವು, ಗವಿ ಮಠದಾಗ 8 ಮಂದಿ 10 ಮಂದಿ ಕೆಲಸಗಾರರು ಇರ್ತಿದ್ದಾರ್ರಿ. ಅವ್ರ ಮಂದಿ ಎಲ್ಲರಿಗೂ ಅಡಿಗೆ ಮಾಡಿ ಹಾಕಿ ಒದ್ದಕ್ಯಾರೆ. ಎಷ್ಟೋ ಮಂದಿ ಕರ್ಕೊಂಬರ್ರಿ. ಅಂದ್ರೆ ಇವ್ ನಮ್ಮ ಮಕ್ಕಳೆಲ್ಲ ಸಣ್ಣ ಸ್ಕೂಲಿಗೆ ಬರ್ರೆ. ಇವು ನಮ್ಮ ಸ್ವಸ್ಥರಲ್ಲ, ಇವು ಅಣ್ಣನ ಮಕ್ಕಳು ಕಲಿಯೋರಿ. ಕಲಿಯೋರಿ ಸಣ್ಣ ಸಣ್ಣರಿದ್ದಾರೆ. ನಾವು ಮಾಡಿ ಹಾಕ್ತೀವಿ. ಆಕಿ ಇಷ್ಟೆಲ್ಲ ಮಾಡಿವಿ ಅಂದ್ರೆ ಆಕಿದ ತ್ಯಾಗನ ಇದ್ರಿ. ಅದು ಏನ್ರಿ ಆಕಿದ ಇದು, ನಮ್ದಲ್ಲ. ನಾವು ಮಾಡಿದ್ದು ಏನೇನು ಲೆಕ್ಕಿಲ್ರಿ. ಆದ್ರೆ ಅವ್ರಷ್ಟು ಕಷ್ಟ ನಾವು ಬಿಡುಗಲ್ ಬಿಡ್ರಿ. ಏನು ಅಡಿಗೆ ಮಾಡಿ ಹಾಕೋದಷ್ಟಲ್ಲ ನಮ್ದು. ಅವ್ರು ತಂದು ಹಾಕುವಾರ ನಾವು ಮಾಡಿ ಹಾಕುವಾರ. ಭಾಳ ದುಡ್ದಾಳ್ರಿ ಆಕಿ. ಅಷ್ಟು ಈಗ ನಾರು ಎಲ್ಲಿ ಮಾಡ್ತಾರೆ ಮಾಡೋದಲ್ರಿ. ಈಗ 8 ಮಂದಿ 10 ಮಂದಿ ಎಷ್ಟೋ ಮಂದಿ ಜೀವನ ಮಾಡ್ತಿದ್ರು. ಯಾಕಂದ್ರೆ ಗಂಡಸರು ಹೊರಗಡೆ ಹೋಗಿ ದುಡಿಮೆಗೆ ಇರ್ತಿದ್ರು, ಒಂದಿತ್ತು ಒಂದಿಲ್ಲ. ಹೆಂಗೆ ಮೇಂಟೈನ್? ಯಾಕಂದ್ರೆ ಇವತ್ತಿನವ್ರು ಕೇಳ್ಬೇಕು ಈ ಕತೆಗಳನ್ನ. ಸಕ್ಸಸ್ ಅನ್ನೋದು ಬರೀ ಒಂದೇ ಹಂಗೆ ಬಂದಿರಲ್ರಿ. ಹೆಂಗೆ ಮಾಡ್ತಿದ್ರಿ ನೀವು? ಏನು ಮತ್ತು ಕೆಲಸ ಜಾಸ್ತಿ ಇದ್ದಾಗ ಹಿಂಗೆ ಜಾಸ್ತಿ ತಂದು ಹಾಕುವಾರ ಹಂಗೆ ಮಾಡ್ತಿದ್ವಿ. ಮತ್ತು ಹಂಗೆ ಕಡಿಮೆ ಇರ್ತಾಗ ಕಡಿಮೆ ಮಾಡಿದ್ರಿ, ಜಾಸ್ತಿ ಇದ್ದಾಗ ಜಾಸ್ತಿ ಮಾಡೋದು, ಹಿಂಗೆ ಮಾಡ್ಕೊಂಡು ಹೋಗಿವ್ರಿ. ಮನೆ ಕೆಲಸದಾಗ ಭಾಳ ಹೊರಗಿಂದ ಇದೆಯಲ್ಲ, ಹೊರಗೆ ಅಂತ ಇಂಥ ಯಾವ ದುಡಿಬೇಕು ಹೊರಗೆ ಹೋಗಿ ಹೊಡ್ನಂಗಿಲ್ಲ. ಮನೆ ಒಳಗೆ ಏನೈತಿ ಯಾವುದು ಕೊರತಿಲ್ದಂಗೆ ನೋಡ್ಕೊಂಡು ಹೋಗೋದ ಕೆಲಸ ಹಾಕಿದ್ರು. ಬಂದರ್ನ ಆದರ ಆತಿಥ್ಯ ಮಾಡೋದು ಒಂದೇದ್ದು. ಆಮೇಲೆ ಏನೈತಿ ನಮ್ಮನ್ನೆಲ್ಲರೂ ಯಾವುದಕ್ಕೂ ಕೊರತಿಲ್ಲ. ತಾವು ಉಣ್ಣಂಗಿಲ್ರಿ, ನಮಗೆ ಎಲ್ಲರಿಗೂ ಉಣಿಸ್ಬೇಕು, ತಿನ್ನಿಸ್ಬೇಕು, ಅವರು ಚೆನ್ನಾಗಿರ್ಬೇಕು. ತನ್ನ ಜೀವನದ ಬಗ್ಗೆ ತಾನು ವಿಚಾರ ಇವತ್ತಿಗೂ ಮಾಡೋದಿಲ್ಲ ರೀ. ಮತ್ತೊಬ್ಬರ ಸುಖಕ್ಕಾಗೆ ದುಡಿದ್ರಲ್ಲ ಹೊರತಾಗಿ ಮತ್ತು ತನ್ನ ಸುಖ ಅಂತೂ ಯಾವತ್ತೂ ಬಗ್ಸೇ ಇಲ್ರಿ. ಬಂಗಾರದ ಆಸೆನೂ ಇಲ್ಲ, ಬೆಳ್ಳಿ ಆಸೆ ಇಲ್ಲ, ಯಾವುದೂ ಇಲ್ಲ ಆಕಿಗೆ. ಏನ್ರಿ ಒಟ್ಟು ಏನಪ್ಪ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಗುರಿ ಆಕಿಗೆ. ಮತ್ತೊಂದು ಏನೇನು ಇಲ್ರಿ. ಮತ್ತೆ ಯಾವ ಹುಡುಗಿನ ಯಾವ ವ್ಯವಹಾರನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೊದಲು ಒಬ್ಬರ ದುಡ್ಡು ಸ್ವಲ್ಪ ತ್ರಾಸ ಇತ್ರಿ ನಮಗೆ. ಈ ಮಕ್ಳು ಸ್ವಲ್ಪ ದೊಡ್ಡರಾಯಿಂದ ಎಲ್ಲ ಬೇಸರ ಮನೆಗೆ ಕಟ್ಕೊಂಡು ಅವ್ರ ಮದುವೆ ಮಾಡಿ, ಮಗಳ ಮದುವೆ ಮಾಡ್ಯಾವ್ರಿ. ಬಳ್ಳಾರಾಗಿರ್ತಾಳ್ರಿ ಮಗಳು.
ಹೈಸ್ಕೂಲ್ ಟೀಚರ್ ಅದಾರೆ ಅವ್ರ ಯಜಮಾನ್ರು. ಹ್ಞೂ ರೀ, ಈ ಮಕ್ಳು ದೊಡ್ಡವರಿಂದ ಸ್ವಲ್ಪ ಬೇಸರಿ ನಮಗೆ ಮೊದಲ ಕಷ್ಟ ಅನುಭವಿಸ್ರಿ. ಇನ್ನು ಗೌಸಿದ್ದಪ್ಪ ಅಜ್ಜನ ಆಶೀರ್ವಾದ ರೀ, ಇಲ್ಲಿ ಬಂದಿನ ಚಲೋ ಆಗೈತೆ ರೀ ನಮ್ಗೆ. ಹ್ಞೂ ರೀ, ದೊಡ್ಡ ಅಜ್ಜಾರು ಇದ್ದಿರಲ್ರಿ, ಭಾಳ ಇದು ಮಾಡಿದಾರೆ. ಈಗ ಇವರು ಚಲೋ ನೋಡ್ಕೊತಾರೆ ಬಿಡ್ರಿ, ಸಣ್ಣ ಅಜ್ಜಾರು ಭಾಳ ಇದು ಮಾಡ್ತಾರೆ. ಹ್ಞೂ ರೀ, ಅವರು ಚಲೋ ಅದಾರ. ಒಟ್ಟು ಇಲ್ಲಿ ಬಂದಿನ ಚಲೋ ಆಗೈತೆ ರೀ, ನಮ್ಮ ಮೊದಲು ಕಷ್ಟ ಅನುಭವಿಸಿವ್ರಿ. ಅಣ್ಣಿಗೆರಿ ತೇರು ಮಾಡಿದ್ರಿ, ಅಲ್ಲಿ ಸ್ವಲ್ಪ ಇತ್ತು ಮಕ್ಕಳೆಲ್ಲ ಸಣ್ಣವ್ರಿ, ತ್ರಾಸ ಬಿಟ್ಟವ್ರಿ ಅಲ್ಲಿ. ಇನ್ನೂ ಒಟ್ಟು ಇಲ್ಲಿ ಬಂದಿಂದ ಅಜ್ಜ ಕೈ ಹಿಡ್ದನ್ರಿ ನಮ್ದು. ದೊಡ್ಡ ಖುಷಿ ರೀ ನಮಗೆ. ಇಷ್ಟೊಂದು ಇದು ವೈಭವ ಇಲ್ಲಿ ಬಿಡ್ರಿ ಕೊಪ್ಪಳದಷ್ಟು. ಈ ಆಚಾರ ಬಂದ ಮೇಲೆ ಭಾಳ ಡೆವಲಪ್ಮೆಂಟ್ ರೀ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಈಗ 50 ವರ್ಷ 75 ಅಂತಂದ್ರೆ 50 ವರ್ಷ, 75 ರೀ. 75 ಮದುವೆ. 51 ವರ್ಷ ಆತಲ್ಲ. ಅಪ್ಪ ಇದನ್ನ ಕೇಳೋಕೆ ಎಷ್ಟು ಖುಷಿ ಆಗುತ್ತೆ. ಈಗ ನೋಡ್ರಿ ಜೋಡಿ ಹಂಗಂತೇಳಿ ನಾವಾಕಿದ ಏನು ಉಳಿಸಿಲ್ರಿ, ಎಲ್ಲ ಭಾಳ ಸಣ್ಣ ಮಾಡಿಬಿಟ್ರಿ. ಇಲ್ರಿ, ಅದ ಅಂತಿಲ್ಲ ಏನು ಬಿಡ್ರಿ. ಊರಾಗಿರ್ಲಿಕ್ಕಂದ್ರೆ ಒಂದಾವಣ್ಣ ಇಲ್ಲಿ ಗೊತ್ತಿಲ್ಲ. ಊರಾಗಿದ್ರಂತೂ ನಾವು ಬರೋ ಮಟ್ಟ ಏನು ಊಟನ ಮಾಡೋದು. ಲೇಟಾಗಿ ಬಂದ್ರು ಅವಾಗ ರೀ ಒಟ್ಟ ಮದುವೆ ಮಾಡ್ಕೊಂಡಾಗಿಂದ ಈಗ ನಮಗ್ ಉಣಿಸ್ತಾರ್ರಿ, ನೀವ್ ಉಣ್ರಿ, ಅವ್ರು ಲೇಟ್ ಬರ್ತಾರ, ನೀವ್ ಉಣ್ರಿ ಅಂತಂದ ಅವ್ರ ಮಾತ್ರ ಒಟ್ಟ ಉಣ್ಣದ್ರಿ. ಅವ್ರು ಬಂದ್ಮೇಲೆನ ಅವ್ರಿಗೆ ಹಾಕ್ಕೊಟ್ಟು ಅವ್ರು ಉಂಡಿಂದ ನಾನು ಎಷ್ಟು ಸಿಟ್ಟು ಮಾಡ್ತೀನಿ. ವಯಸ್ಸಿತ್ತು ಮಾಡಿದೆ ಅವಾಗ, ಈಗ ವಯಸ್ಸು ಆಗೈತಿ, ಈಗೂ ಹಂಗೆ ಮಾಡಬೇಡ. ನಾನು ಬರ್ದಿರಲಿ, ನಾನು ಅಲ್ಲಿ ಹೊರಗೆ ಉಂಡ ತಿಂದು ಇದ್ದೇ ಇರ್ತೀನಿ. ನೀ ಟೈಮ್ ಸರಿ ಊಟ ಮಾಡು, ಆರೋಗ್ಯ ಕಾಕು ಅಂತ ನಾನು ಅಂತೀನಿ ರೀ. ಅದು ಏನು ಹೇಳಿದ್ರು ಮತ್ತೆ ಅದು ಬಿಡುದೇ ಇಲ್ರಿ. ಸ್ವಾಮಿಗಳ ಬಗ್ಗೆ ನನ್ನ ಘಟನೆ ಹೇಳಿ ಸರ್. ನಾವು ತೇರು ಮಾಡೋ ಕಾಲದಾಗ ತೇರಿನ ಕೆಲಸ ಮಾಡ್ತಿದ್ವಿ. ಅಲ್ಲೇ ಒಂದು ಶೆಡ್ ಹಾಕಿ ಕೊಟ್ಟಿದ್ರು ನಮ್ಗೆ ಅಜ್ಜಾರು. ಕೆಲಸ ಮಾಡ್ಕೊತ ಇದ್ದಾಗ ಇವರು ವಿದ್ಯಾ ಕಲಿಯಾಕೆ ಇಲ್ಲೇ ಅವ್ರ ತಂದೆ ತಾಯಿ ಜೊತೆಗೆ ಬಂದ್ರಿ. ಅವರು ಅಜ್ಜಾರು ಬಂದಾಗ ಶಿವಶಾಂತಿವ್ರ ಸ್ವಾಮಿಗಳು ಊರಾಗ ಇದ್ದಿದ್ದಲ್ರಿ, ಎಲ್ಲೋ ಬೇರೆ ಕಡೆ ಹೋಗಿದ್ರಿ. ಮತ್ತು ಅವ್ರು ಬರೋ ತನಕ ಅಂತಂದ್ರೆ ಇಲ್ಲೇ ನಮ್ಮಲ್ಲೇ ಕುಂತಿದ್ರಿ ಅವರು. ಆಗ ಅವ್ರು ಬಂದ ಮೇಲೆ ಮತ್ತು ಅವರು ಮೇಲೆ ಹೋದು ಇದು ಮಾಡಿದ್ರು. ಮುಂದೆ ಇಲ್ಲೇ ಅಡ್ಮಿಷನ್ ಮಾಡಿ ಕಲಿಯಾಕೆ ಹಚ್ಚಿ ಬಿಟ್ಟು ಹೋದ್ರಿ ಅವರು. ಯಾರ್ಯಾರು ಬಂದಿದ್ರಿ ಜೊತೆಗೆ? ಅವ್ರ ತಂದೆ ತಾಯಿ ಬಂದಿದ್ರಿ. ಅವ್ರು ತಂದೆ ತಾಯಿ? ಹೌದ್ರಿ. ಅಂದ್ರೆ ಸಾಲಿಗೆ ಸಾಲಿಗೆ ಹೆಸರು ಹಚ್ಚಾಕಿ ಇಲ್ಲಿ ಕಲಿಯಾಕೆ ಬಿಡಾಕೆ ಬಂದಿದ್ರು ಅವ್ರು. ಅಲ್ಲ, ಅವ್ರು ಹೇಳಿದ್ರ ನೀವೇನಾದ್ರು ಮಾತುಕತೆ ನಡೀತಾ? ಅವ್ರ ಕೂಡ ಏನು ನಮ್ಗಳು ಮಾತುಕತೆ ನಡೀಲಿಲ್ರಿ. ಮತ್ತು ಅಜ್ಜಾರು ಇವರು ಮತ್ತು ಬರೋ ತನಕ ಅಂತೇಳಿ ಅಲ್ಲೇ ನಮ್ಮ ಹತ್ರ ಇಲ್ಲಿ ಇದ್ರು ಅವರು. ಎಷ್ಟು ವಯಸ್ಸಿನಾರಿದ್ರಿ ಅಜ್ಜಾರ ಅವಾಗ? ಅವಾಗ 12 ವರ್ಷ, 10 ವರ್ಷ, 12 ವರ್ಷ. ಮತ್ತು 5ನೇ ಕ್ಲಾಸ್ 5ನೇ ಕ್ಲಾಸ್ ಸೇರ್ಸಾಕ್ ಅದ ಬಿಡ್ರಿ, 10-11 ವರ್ಷ. ಓಕೆ. ಏನು ಬಟ್ ಚೀಲ ತೊಗೊಂಬಂದಿದ್ರ, ಟ್ರಂಕ್ ತೊಗೊಂಬಂದಿದ್ರ? ಟ್ರಂಕ್ ತೊಗೊಂಬಂದಿದ್ರು. ಒಂದು ಟ್ರಂಕ್ ಅವರು ಮತ್ತು ಏನು ಸ್ಕೂಲಿನೂ ಏನ್ರ ಮತ್ತು ಬುಕ್ ಪಾಕ್ ಇಟ್ಕೊಳಕ ವಿದ್ಯಾರ್ಥಿಗಳು ಇದ್ದಾಗ ಮತ್ತೆ ಎಲ್ಲಾರು ಒಂದು ಟ್ರಂಕ್ ತಂದಿರ್ತಾರಲ್ರಿ, ಹಂಗೆ ಇವರು ಒಂದು ಟ್ರಂಕ್ ತೊಗೊಂಬಂದಿದ್ರು. ಆಮೇಲೆ ಮುಂದೆ ಅಲ್ಲೇ ಹಚ್ಚಿ ಹೆಸರು ಹಚ್ಚಿ ಹೋದ್ರಲ್ರಿ. ನಮ್ಮದು ಇದು ಇತ್ತು, ತೇರಿನ ಕೆಲಸ ಮಾಡೋ ತೇರಿನ ಮಣಿ ಇತ್ತು ರೀ. ಅದ್ರ ಮೇಲೆ ನಾವು TV ಎಂಟೆನ ಇಟ್ಟಿದ್ವಿ. TV ಇತ್ತು ನಮ್ದು ಒಂದು ತೇರಿನ ಮೇಲೆ. ತೇರಿನ ಮಣಿ ಮೇಲೆ ರೀ, ತೇರಿನ ಮನಿ ಮೇಲೆ ಎಂಟೆನ ಅಲ್ಲಿ ಕಟ್ಟಿದ್ವಿ ರೀ. ಅದನ್ನ TV ಇತ್ತಲ್ಲ ಮನ್ಯಾಗ. ಕ್ರಿಕೆಟ್ ಅವು ಇದ್ದಾಗ ಅಜ್ಜಾರು ಇವರು ಈಗಿರೋ ಅಜ್ಜಾರು ಬಂದು ಕೆಲಸ TV ನೋಡ್ಕೊಂತ ಇರ್ತಿದ್ರು. ಕ್ರಿಕೆಟ್ ಇದ್ರೆ ಮಾತ್ರ ಅವಾಗೆಲ್ಲ ವಿದ್ಯಾರ್ಥಿಗಳು ಕುಂತು ನೋಡ್ತಿದ್ರಿ ಅವಾಗ. ಓಕೆ. ನಮ್ಮ ಅಕ್ಕ ಇಲ್ಲೇ ಕಲಿಯಾಕಿದ್ರಿ. ನಮ್ಮ ಅತ್ತಿಮ್ಮವ್ರು ಇರೋ ಇಟ್ಕೊಂಡಿದ್ರಿ ನಮ್ಮ ಅಕ್ಕನ ಕಲಿಯಾಕ. ಆಕಿ ಬರ್ತಡೇ ಮಾಡ್ತಿದ್ರು ವರ್ಷ. ಅವಾಗೆಲ್ಲ ಹಾಸ್ಟೆಲ್ ಹುಡ್ರೆಲ್ಲ ಬರ್ತಿದ್ರಲ್ರಿ, ಅವ್ರ ಜೊತೆ ಉಷ್ಟ್ರು ಅವರು ಅಜ್ಜಾರು ಇರ್ತಿದ್ರಿ. ಅವ್ರು ಬರ್ತಡೇ ಪಾರ್ಟಿಗೆ ಮಾತ್ರ ಎಲ್ಲ ಹುಡ್ರು ಇರ್ತಿದ್ರಿ, ಅಜ್ಜಾರು ಬರ್ತಿದ್ರಿ. ಆಮೇಲೆ ಇವ್ರ ಜೊತೆ ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ ನಾವು ಆಡ್ತಿದ್ವಿ ಅವ್ರ ಜೊತೆ. ಹೌದಾ? ಫ್ರೆಂಡ್ಲಿ ಆಗಿ. ಏನು ಬಾಲಿಂಗ ಬ್ಯಾಟಿಂಗ? ಅವ್ರ ಬಾಲಿಂಗ್ ಎರಡೂ ಇತ್ರಿ. ನಾವು ಮಾತ್ರ ಸಣ್ಣವ್ರು ಇದ್ವಲ್ರಿ, ನಾವು ಒಟ್ಟು ಫೀಲ್ಡರ್ಸ್ ರೀ. ನಾವು ಫೀಲ್ಡರ್ಸ್. ಬಾಲ್ ಎಲ್ಲ ಹೋಗೈತಿ ನಾವು ತಂದು ಕೊಡೋರಿ ಅವ್ರಿಗೆ. ನಮ್ಮ ಅಕ್ಕರು ನಾವು ಈಗಾದ್ರೂ ಕೇಳ್ತಾರ್ರಿ ಅವ್ರು ಹೋದಾಗ. ನಮ್ಮ ಅಕ್ಕ ನೆನ್ಪಿಟ್ಟಾರ್ರಿ, ಶ್ವೇತಾ ಹೆಂಗ ಆರಾಮದಾಳಿಲ್ಲ ಅಂತ ಕೇಳ್ತಾರ್ರಿ ಅವ್ರು. ಈಗ ಅನ್ಸತ್ರಿ ಅವು ಮೆಮರೀಸ್ ಎಲ್ಲ ಈಗ ನೆನಪಾಗ್ತಾವ. ಇಂಥ ಒಂದು ದೊಡ್ಡ ವ್ಯಕ್ತಿ ಜೊತೆ ನಾವೆಲ್ಲ ಇದನ್ನ ಮಾಡಿದ್ವಲ್ಲ, ಅದು ಒಂದು ಪುಣ್ಯ ನಮ್ದು ಅಂತ ಅಷ್ಟೇ. ಇವ್ರದ್ದು ಭಾಳ ಪುಣ್ಯ ಐತ್ರಿ. ನಮ್ದು ಒಂದು ಗುಲ್ಗಂಜಿ ಅಷ್ಟೇ ರೀ. ನಾವು ರಜೆಗೆ ಬಂದಾಗೆಲ್ಲ ಅವ್ರ ಜೊತೆ ಆಡ್ತಿದ್ವಲ್ರಿ. ಅದು ಒಂದು ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋ ನೋಡಿದ್ರಲ್ಲ ಸರ್, ಉಷ್ಟ್ರು ನಾವು ರಜೆಗೆ ಬರ್ತಿದ್ವಲ್ರಿ,
ನಾವೆಲ್ಲರೂ ಆಟ ಆಡ್ತಿದ್ವಿ ಅವ್ರ ಜೊತೆ. ನೀವು ಪುಣ್ಯವಂತರು, ನಿಮ್ಮ ಕತೆ ಕೇಳೋ ನಾವು ಪುಣ್ಯವಂತರೀಗ. ಇಲ್ಲ ಸರ್, ನೀವು ಕೇಳಾತಿರಲ್ಲ, ಅದು ನಮ್ದು ಏನೋ ಒಂದು ಭಾಗ್ಯ ಆಯ್ತು. ಇಲ್ರಿ, ಅದು ಏನಾಗುತ್ತೆ ಸಾಮಾನ್ಯವಾಗಿ ಸಹಜವಾದ ಜನಕ್ಕೆ ಏನಿರ್ತದೆ ಅಂತಂದ್ರೆ ಕುತೂಹಲ, ಏನು ಗೊತ್ತೇ ಇರಂಗಿಲ್ಲ ರೀ ಅವ್ರಿಗೆ. ಅಂದ್ರೆ ಇವರು ಉದ್ಭವ ಆಗ್ಬಿಟ್ರು. ಯಾವುದೇ ಮನುಷ್ಯ ಅಂದ್ರೆ ನಾವೇನು ಹೇಳ್ತೀವಿ, ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಅನ್ಕೊಂಡ್ರೆ ನೀವು ದೊಡ್ಡ ವ್ಯಕ್ತಿ ಆಗಬಹುದು, ಯಾರು ಹುಟ್ಟುತ್ತೆ ಆಗೋದಿಲ್ಲ ಅಲ್ವಾ. ಅವ್ರವ್ರ ಜೀವನ ಅವರೇ ರೂಪಿಸ್ಕೋಬೇಕು. ಸ್ವಾಮಿಗಳು ತಮ್ಮದನ್ನ ತಾವು ರೂಪಿಸ್ಕೊಂಡ್ರು ವ್ಯಕ್ತಿತ್ವನ. ಅವರು ಕಲೀಲಿಕ್ಕೆಲ್ಲ ಹೋದ್ರಲ್ಲ ಸರ್, ಅವ್ರದ್ದು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಬಿಡ್ರಿ. ಅವ್ರು ಎಲ್ಲಿ ಏನು ಕಲ್ತ್ ಬಂದ್ರಲ್ರಿ ಅದೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರು. ಅವರು ಹಿಂದೆ ಸರಿಲಿಲ್ಲ ಬಿಡ್ರಿ, ಅವರೆಲ್ಲ ಅಡಾಪ್ಟ್ ಮಾಡ್ಕೊಂಡು ಒಂದೊಂದೇ ಇಲ್ಲಿ ಇನಿಷಿಯೇಟ್ ಮಾಡ್ಕೊಂತ ಬಂದಿರ್ರಿ. ಅವರು ಎಲ್ಲ ಬೇರೆ ಕಡೆ ಎಲ್ಲ ಹೋಗಿ ಕಲ್ತು ವರ್ಷಗಟ್ಟಲೆ ಕಲ್ತು ಅಲ್ಲೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಅಡಾಪ್ಟ್ ಮಾಡಿದ್ರಿ ಅವರು. ಆಮೇಲೆ ನನಗೆ ಹೆಮ್ಮೆ ಅನ್ಸೋದು ಏನಂದ್ರೆ, ಅವ್ರು ಇವತ್ತು ಕೂಡ ಮಠದಲ್ಲಿ ಮೂಢನಂಬಿಕೆ ಬಿತ್ತಾ ಇಲ್ಲ. ಇಲ್ಲ ಸರ್, ಕತೆಗಳು ಏನೇನೋ ಇದ್ರೂ ಕೂಡ ಅದನ್ನ ಇವತ್ತವರೆಗೆ ಯಾರಿಗೆ ಹೇಳಿಲ್ಲ ಅವರು. ಇಲ್ಲ ಸರ್, ಯಾರಿಗಾರ ಏನ ಆರಾಮ ಆಗ್ಬೇಕು ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ರಮ್ಮ ನಾನು ಹೇಳ್ತೀನಿ ಅಂತ ಹೇಳ್ತಾರ ಹೊರತಾಗಿ ಅವರು ಔಷಧಿ ಕೊಡ್ತಾರೆ ಸರ್. ಅವರು ಈಗ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಟ್ರೀಟ್ಮೆಂಟ್, ಮೆಡಿಸಿನ್ ಎಲ್ಲ ಕೊಡ್ತಾರೆ ಸರ್. ಅದೇ ಪದ್ಧತಿ ಏನಿದೆ ಅದನ್ನ ಮಾಡ್ತಾರೆ. ನೀವು 5 ವಾರ ಹನುಮಪ್ಪನ ಗುಡಿಗೆ ಹೋಗ್ಬಿಡ್ರಿ. ಇಲ್ಲ ಸರ್, ಅದು ಇಲ್ಲ ರೀ, ಇಲ್ಲ ರೀ, ಹಂಗ ಹೇಳೋದಿಲ್ಲ. ಇಲ್ಲ ಇಲ್ರಿ, ಮೆಡಿಸಿನ್ಸ್ ಇದನ್ನ ಮಾಡ್ತಾರ್ರಿ ಅವರು. ಅವ್ರು ತಮ್ಗೆ ಗೊತ್ತಿದ್ದೆಲ್ಲ ಮೆಡಿಸಿನ್ಸ್ ಹೇಳ್ತಾರ್ರಿ. ಇಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ತಾರಲ್ರಿ, ಅವ್ರಿಗೆ ಸಜೆಸ್ಟ್ ಮಾಡ್ತಾರ್ರಿ, ಕರೆಸಿ ಹೇಳ್ತಾರೆ. ಹಂಗಾಗಿ ನನಗೆ ಮೂಢನಂಬಿಕೆ ಇಲ್ಲ ಬಿಡ್ರಿ ಸರ್. ಅಲ್ಲ, ಇಲ್ಲ ಇಲ್ಲ ರೀ. ನಾವು ಗವಿಸಿದ್ದೇಶ್ವರ ಸ್ಕೂಲಲ್ಲೇ ಓದಿದ್ರಿ. ಯಾವಾಗಿಂದ ಎಲ್ಲಿಂದ ಎಲ್ಲಿವರೆಗೆ? ಅದು ಇಲ್ಲಿ 3ನೇ ಕ್ಲಾಸ್ನಿಂದ 10th ವರೆಗೂ ಇಲ್ಲೇ ಆಗಿದ್ರಿ ನಮ್ದು. ಅವಾಗ ಅಜ್ಜರು ಇದ್ರಲ್ಲ, ನಮ್ಪಿನ ಸೀನಿಯರ್ ಅವರು. ಓಕೆ. ವಿದ್ಯಾಭ್ಯಾಸದಲ್ಲಿ ಹೇಗಿದ್ರು? ವಿದ್ಯಾಭ್ಯಾಸ ಚೆನ್ನಾಗಿದ್ರು ಬಿಡ್ರಿ. ಯಾಕಂದ್ರೆ ಪ್ರತಿಯೊಂದು ಸ್ಕೂಲ್ನಾಗ ಫಂಕ್ಷನ್ ಅವು ಇರ್ತಿದ್ವಲ್ರಿ. ಸ್ಕೂಲ್ ಫಂಕ್ಷನ್ನಾಗೂ ಸ್ವಲ್ಪ ಇವರು ಮಾತಾಡೋದು ಜಾಸ್ತಿ ರೀ. ಆಮೇಲೆ ಏನದು ಪ್ರೈಸ್ ಗೀಸ್ ಕೊಟ್ಟು ಬಂದ್ರು ಓದೋದ್ರಲ್ಲಿ ಆಯ್ತು, ಸ್ಪೋರ್ಟ್ಸಲ್ಲಿ ಆಯ್ತು, ಇವರಿಗೆ ಬರ್ತಿದ್ದು ಬಿಡ್ರಿ. ಅವಾಗ ಯಾವಾಗ ಇವರು ಪಟ್ಟಕ್ಕೆ ಆದ್ರಲ್ಲ ಸ್ವಲ್ಪ ಅವಾಗ ಎಲ್ಲರಿಗೂ ಇವ್ರು ಬಂದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತೀರಿ ಹುಡ್ರಿಗೆ. ದೇವ್ರು ಬಂದ್ರು ದೇವ್ರು ಅಂತಿದ್ರಿ ಅವಾಗ. ಒಂದೇ ಸಲ ಫ್ರೆಂಡ್ ಇದ್ದವ್ರು ದೇವ್ರ ಆಗ್ಬಿಟ್ರು. ಅಂದ್ರೆ ಅವಾಗೇನ ಅಷ್ಟೊಂದು ಗುರ್ತಿಸ್ತಿರಲ್ರಿ. ಎಲ್ಲರೂ ಆಟ ಆಡ್ತೀವಿ, ಕಲಿಯಕ್ ಬಂದ್ರು ಒಂದು ಇದ್ರಿ. ಯಾವಾಗ ಇವ್ರೇ ಮುಂದೆ ಉತ್ತರಾಧಿಕಾರಿಗಳು ಹಾಕಾರ ಅನ್ನೋದು ಇದಾಯ್ತಲ್ರಿ, ಎಲ್ಲಾ ದೇವ್ರು ಪರ್ವತಯ್ಯ ಅಂತಿದ್ರಿ ಅವಾಗ. ಆ ಪರ್ವತ ದೇವ್ರು ಅಂತಂತ ಅನ್ನಕತ್ರಲ್ಲ, ಎಲ್ಲಾ ಹುಡ್ರಿಗೂ ಅವ್ರಿಂದ ಸ್ವಲ್ಪ ಭಯ, ನಮಗೂ ಸ್ವಲ್ಪ ಭಯ. ಈ ತರ ಚಲೋ ಆಯ್ತಿರದೆ. ಅದೇ ರೀ, ಅಜ್ಜಾರ ಲಿಂಗದೊಳಗೆ ಆದಾಗ ಭಾಳ ಹತ್ತಿರ ಅವ್ರು. ಸಣ್ಣ ಹುಡ್ರಿಗತ್ತನ ಹತ್ತಿರ ಬಿಡ್ರಿ. ನಾವು ಅವ್ರೊಳಗೆ ನೋಡ್ಕ ನಮ್ಗೆ ಭಾಳ ಕಷ್ಟ ಆತ್ರಿ. ಕುಂದ್ರಿಸಿದ್ರಿ ಅಜ್ಜಾರನ್ನ. ಈಗ ಅವ್ರದ್ದು ಮೂರ್ತಿ ಐತಿ ನೋಡ್ರಿ, ಅಲ್ಲಿ ಕುಂದ್ರಿಸಿದ್ರಿ ಅಜ್ಜಾರನ್ನ. ಕಂಬ ಅದಾವಲ್ಲ, ಕಂಬ ಹಿಂಗೆ ಹಿಡ್ಕೊಂಡು ಭಾಳ ಹತ್ತಿರ ಭಾಳ ನೋಡಿದ್ರು ನಾವು. ಅದನ್ನು ಮರೆಯೋಕ್ಕಾಗಲಿಲ್ಲ ಸ್ವಲ್ಪ ದಿನ ನನಗಂತೂ. ಸಣ್ಣ ನೋಡ್ರಿ ಹಂಗೆ ಅಳ್ತಾರ, ಹಂಗೆ ಹತ್ತಿರ ಕಂಬ ಹಿಡ್ಕೊಂಡು. ಸಣ್ಣರಿದ್ರು ಬಿಡ್ರಿ, ಭಾಳ ಸಣ್ಣರಿದ್ರಿ. ಭಾಳ ಸಣ್ಣ ಹುಡುಗತ್ತೇನ ಭಾಳ ಹತ್ರ. ಅವ್ರ ಹತ್ತದ ದಿನ ಅನ್ಕೊಂಡು ಒಂದು ಕಟ್ಟಂಗೆ ಇರ್ಭದ್ರ ರೀತಿ ನಾವು ಹೋಗಿದ್ವಲ್ಲ ಮೇಲೆ, ಭಾಳ ತ್ರಾಸ ಮಾಡ್ಕೊಂಡ್ರು. ಹೋಗಾರಿ ತಕ್ಕೊಂತ ತೋರೋದು ನೆನಪಾಕ ಅಜ್ಜಾರು ಅಷ್ಟ. ಈಗೇನು ಬಿಡ್ರಿ, ಈಗಂತೂ ದೇವ್ರನ್ನ ನೋಡ್ದಂಗೆ ಆಗತ್ತ ಮೊದಲಿಂದ. ಸರ್, ಹಿಂದೆ ಬೋರ್ಡ್ ನೋಡ್ತಾ ಇದ್ದೀವಿ. ಜಕ್ಕಣಾಚಾರಿ ಹಾಗೂ ಅಮೋಘ ವರ್ಷ ನೃಪತುಂಗ ಪ್ರಶಸ್ತಿ ವಿಜೇತರಾದ ರಥಶಿಲ್ಪಿ ಶ್ರೀ ಮಲ್ಲಪ್ಪ ಬಡಿಗೆ. ನಮಸ್ಕಾರ. ನಿಮ್ಗೆ ಆ ಪ್ರಶಸ್ತಿಯೂ ಚಿಕ್ಕದೆ, ಯಾಕಂದ್ರೆ ನೀವು ಮಾಡಿರೋ ಕೆಲಸ ಅಂತ ಅಮೋಘವಾದದ್ದು. ಈ ಪ್ರಶಸ್ತಿ ಬಂದ ಕ್ಷಣಗಳು ಹೇಗಿತ್ತು ಸರ್? ಪ್ರಶಸ್ತಿ ಬಂದ ಮತ್ತು ಖುಷಿ ಆತ್ರಿ. ನಾವು ಇಂಥ ಕೆಲಸ ಮಾಡೋದ್ರಿಂದ ನಮ್ಗಿಂತ ಒಂದು ಗೌರವ ಕೊಡ್ತಾರಲ್ಲಪ್ಪ ಅಂತೇಳಿ ಬೆನ್ನ ಹತ್ತಿಲ್ಲ. ಅದಾಗಲೇ ಬಂದ್ರೆ ಬರಲಿ ಅಂತೀವಿ ನಾವು ಅಷ್ಟೇ. ಅಲ್ಲ, ನೀವು ಅದರ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ಕೋಟ್ಯಾಂತರ ಜನಗಳ ಮನಸ್ಸಲ್ಲಿ ಕೊಪ್ಪಳ ರಥ ಮಾಡುವ ಮೂಲಕ ನೀವು ಅಚ್ಚು ಮೆಚ್ಚಾಗಿದ್ದೀರಿ. ಆಮೇಲೆ ಕಲಾತ್ಮಕವಾದ ರಥ, ಪಲ್ಲಕ್ಕಿ, ಪೂಜಾ ಮಂಟಪ, ಲಕ್ಷ್ಮೀ ಕಂಬ, ಉತ್ಸವ ಮೂರ್ತಿ ಮತ್ತು ಬಾಗಿಲು ಚೌಕಟ್ಟು ತಯಾರಕರು ನೀವು. ಹೌದಲ್ರಿ? ಇದು ನಿಮ್ಮ ಫ್ಯಾಕ್ಟ್ರಿ ಯಾವ ಏರಿಯಾದಲ್ಲಿ ಬರುತ್ತೆ ಸರ್? ಇದು ಸ್ವಾಮಿಯವರು ಮಾಂತಯ್ಯನ ಮಠದವರು
ಇದು ಜಾಗ ರೀ ಎಲ್ಲ ಮಾಂತೈಲ್ ಮಠ ಅಂತೇಳಿ ಸಿನಿಮಾ ಟಾಕೀಸ್ ಅದ ಇದು KV ರಸ್ತೆ ಶಿವಚಿತ್ರ ಮಂದಿರ ಹತ್ರ ಹತ್ತಿರ ಅಷ್ಟು ಹೇಳಿದ್ರೆ ಸಾಕು. ಇಲ್ಲೆಲ್ಲ ಬರೀ ಕಟ್ಟಿಗೆ ಅಡ್ಡೆನೇ ಅದಾವ. ಕಟ್ಟಿಗೆ ಅಡ್ಡೆ ಅವರು ಅದ ಸ್ವಾಮಿಯವರು ಎಲ್ಲ ಅವ್ರದ್ದೇ ಜಾಗ ರೀ ಇದು ಅಷ್ಟು. ಹೌದನ? ಮಾಂತೈಲ್ ಮಠದವ್ರದ ರೀ ಜಾಗ ಇದು ಅಷ್ಟು ಏರಿಯಾ. ಇಲ್ಲಿ ರಥ ಮಾಡ್ತೀರಿ ನೀವು? ಹ್ಞೂ ರೀ. ಈಗ ಆಲ್ರೆಡಿ ಇದೇನು ಬಂದಿದೆಯಾ ಸರ್ ಇದು ಆರ್ಡ್ರ್? ಹ್ಞೂ ರೀ, ಆರ್ಡ್ರ್ ಬಂದಿದ್ರಿ ಇದು. ಹಾ, ಸಣ್ಣದ ತೇರ್ ಇದು. ಸಣ್ಣ ತೇರು. ಹ್ಞೂ ರೀ. ಯಾವ ಊರ್ದು ಸರ್ ಇದು? ಇದು ಗೊರೆಬಾಳ್ ರೀ. ಗೊರೆಬಾಳ ಸಿಂಧೂರ್ ಅಂತ ಗೊರೆಬಾಳ ಅಂತೇಳಿ. ಇದು ಒಂದು ಹೆಣ್ಮಕ್ಳ ತೇರು ಹೇಳ್ತಾರೆ ಇದನ್ನ. ಇದು ಹೆಣ್ಮಕ್ಳು ತೇರು ಹೌದು ಹೇಳ್ತಾರಾ? ಹೌದು ಹೌದು. ಹಾ ಅದು ಹೋದ ವರ್ಷ ಏನಾತ್ರಿ, ಅಲ್ಲಿ ಒಂದು ದೊಡ್ಡ ತೇರು ಮಾಡೀವ್ರಿ ನಾವು ಈಗ. ಹಾ ಅದು ಹೋದ ವರ್ಷ ಹೆಣ್ಮಕ್ಳ ತೇರು ಎಳೆಯುವುದು ಅದೊಂದು ಬೇರೆನೇ ಐತ್ರಿ ಸಣ್ಣ. ಹಾ ಹಾ. ಅದು ಇರಿಸಿದ್ದಕ್ಕಿದ್ದಂಗೆ ಗಾಲಿ ಕಟ್ಟಾಗಿ ತೇರು ರಥೋತ್ಸವ ಆಗ್ಲಿಲ್ರಿ ಅದು. ಅಯ್ಯೋ ಹಾ. ಹ್ಞೂ ರೀ. ಹಂಗಾಗಿ ಅಲ್ಲಿ ಅದ ಹೆಂಗ್ ಕಟ್ಟಾತ್ರಿ? ಅದ್ ನೀವು ಮಾಡ್ಕೊಟ್ಟಿದ್ದು? ಇಲ್ರಿ, ಅದು ಭಾಳ ಸುಂದರ ಅದು ತೇರು. ಹಾ 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 ಅದು ಇರಿಸ್ ಕಟ್ಟಾಗಿ ತೇರು ರಥೋತ್ಸವ ಆಗಲಿಲ್ಲ. ಅಷ್ಟು ಕಡೆ ನಿಂದ್ರಿಸ್ಬಿಟ್ಟು ಹಾ ಹಂಗ ತೇಲಿ ಮಗ ತೊಗೊಂಡು ಹೋಗಿ ಮಾಡಿದ್ರಿ. ಕಾರ್ಯಕ್ರಮ ಮುಗಿಸಿದ್ರು. ಆವಾಗನ ನಮ್ಗೆ ಇದೊಂದು ಆರ್ಡರ್ ಕೊಟ್ಟಾರ್ರಿ. ಈಗ ಅದನ್ನ ಮಾಡೋಕ್ರಿ. ಒಂದು 15-20 ಫುಟಿಂದ ಐತ್ರಿ ಇದು. 15 ಫುಟ್. ಹ್ಞೂ ರೀ. ಓಕೆ. ಹ್ಞೂ ರೀ. ಮತ್ತೇನೇನು ರೆಡಿ ಆಗ್ಯಾವ್ರಿ ಈಗ ಇಲ್ಲಿ ಇದು ದೇವರ ದೇವಸ್ಥಾನ ರೀ. ಮಣಿ ಒಳಗನ ಕಟ್ಟಿಗೆಯಿಂದ ದೇವ್ರ ಮಣಿ ಮಾಡೋದು. ಇದು ಅದ್ರ ಮ್ಯಾಗಿನಿಂದ ಗೋಪುರ ಇದು. ಇದು ಎಲ್ಲ ಮಾಡಿದ್ದು ಅಲ್ಲಿ ಐತಿಲ್ರಿ? ಕೆಳಗಿಂದ ಎಲ್ಲ ಫಿಟ್ಟಿಂಗ್ ಮಾಡಿವ್ರಿ ಅವನ್ನೆಲ್ಲ. ಹಾ, ದೊಡ್ಡದು ಹೆಂಗ್ರಿ? ಹೌದ್ರಿ. ಮನಿ ಹೆಂಗಿರ್ಬೋದು ಅಂತದ. ಯಾವ ಊರದ್ರಿ ಇದು? ಇದು ಭಾಗ್ಯನಗರ ರೀ. ಭಾಗ್ಯನಗರ. ಇಲ್ಲೇ ಕೊಪ್ಪಳ ಭಾಗ್ಯನಗರ. ಹೆಂಗ್ರಿ ಇದು? ಎಷ್ಟು ಸ್ಟೆಪ್ ಐತ್ರಿ ಇದು? ಇದು 5 ಸ್ಟೆಪ್ ಬರುತ್ತೆ ರೀ. ಇಲ್ಲಿ ಒಳಗ ಹಿಂಗೈತೇನ್ರಿ ಇದು? ಹ್ಞೂ ರೀ. ಹೊರಗೆ ಹೆಂಗ್ ಡಿಸೈನ್ ಕಾಣತ್ರಿ, ದೇವ್ರ ಮನಿ ಒಳಗೆ ಹೋದ ಅಲ್ಲ, ಒಳಗೇನ್ ನೋಡಂಗಿಲ್ಲ. ಅದ ಹೆಂಗ ಇದು? ಸುತ್ತ ದೇವ್ರ ಮನಿ ಬ್ಯಾಂಕ್ ಫಿಟ್ಟಿಂಗ್ ಮಾಡಿದಾಗ ಹಂಗಾತಲ್ರಿ. ಹಾ ಹಾ. ಗೋಪುರ ಓ, ಹಿಂಗ್ ನೋಡಿದ್ರೆ ಹಿಂಗ್ ಕಾಣಿಸುತ್ತೆ. ಡಿಸೈನ್ ಕಾಣ ಒಳ ಮೈ ನೋಡಿ. ಓ, ಭಾರಿ ಇರುತ್ತಿದ. ಹ್ಞೂ ರೀ. ಅಲ್ಲಿ ಗೊರೆಬಾಳದ ರಥ ಹೇಳಿದ್ವಲ್ರಿ, ಅದ್ರ ಮೇಲೆ ಮಂಟಪಕ್ಕೆ ಕಂಬ ರೀ ಇವೆಲ್ಲ. ಮಂಟಪಕ್ಕೆ ಕಂಬ. ಹ್ಞೂ ರೀ. ಹಾ, ದೇವ್ರು ಹೊಡ್ಲಿಕ್ಕೆ ಬರ್ತಾವಲ್ರಿ ಕಂಬಗಳು. ಇವಾಗ ಸುತ್ತ ಬರೋದು ಡಿಸೈನ್ ಪಟ್ಟಿವಿ ಎಲ್ಲ ರೀ. ಹಾ ಹಾ ಹಾ. ಇವು ಕಟ್ಟಿಗೆ ಎಲ್ಲಿಂದ ತರಿಸ್ತೀರಿ? ಇವು ದಾಂಡೇಲಿ ತರ್ತೀವ್ರಿ, ಅಳ್ನಾವರ. ಅಂದ್ರೆ ಈ ಸೀಸನ್ ಆಗಿರ್ಬೇಕನ್ರಿ ಇವು? ಹಾ, ಇಲ್ಲ, ಸ್ವಲ್ಪ ಕೊರ್ಸಿಂದ ಸೀಸನ್ ಆಗತ್ರಿ ಅದು. ಹೌದನು? ಕಟ್ಟಿಗೆ ಕೊರಿಸ್ತೀವಿ. ದಿಮ್ಮಿ ತಗೊಂಡು ತೊಗೊಂಬಂದು ನಮ್ಗೆ ಬೇಕಾದ ಸೈಜಿಗೆ ಆ ತೇರಿಗೆ ತಕ್ಕಂಗೆ ಸೈಜ್ ಬರ್ತಾವ್ರೆ. ಅದ್ರಂಗನ ಕಟ್ ಮಾಡಿಸಿ ಒಂದು 2 ತಿಂಗಳು 3 ತಿಂಗಳು ಬಿಟ್ರಪ್ಪ ಅಂದ್ರೆ ಕೆಲಸ ಚಾಲು ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆ. ಓ, ತಯಾರ್ದು ರೆಡಿ ಆಗಿತ್ತು. ಹ್ಞೂ ರೀ. ಇಲ್ಲ, ಇದು ಏನ್ರಿ ಇದು? ಇದು ಇರ್ಸ್ರಿ ಕೆಳಗೆ ಬೇಸ್ಮೆಂಟ್ ಇದು. ಹಾ ಹಾ ಹಾ. ಈಗ ಅದು ಅಲ್ಲೇನು ಆಣಿ ಅದಾವಲ್ರಿ, ಅವು ನೋಡಿರಲ್ಲ, ಅವು ಇದ್ರ ಮ್ಯಾಗ ಕುಂದಿರ್ತಾವ್ರಿ 4. ಓ, ಅದು ಇದ್ರ ಮೇಲೆ ಕುಂದಿರ್ತಾವ. ಇದಕ್ಕೆ ಏನೈತಿ ಗಾಲಿ ಬರ್ತಾವ್ರಿ, ಗಾಲಿ. ಹಾ ಹಾ. ಚಕ್ರ. ಹಾ ಹಾ. ಕಟ್ಟಿಗೆ ಇದನ್ನ ಕಬ್ಬಣದ್ರಿ ಇದು? ಇದು ಕೆಬ್ಬಣದ್ರಿ. ಇದು ಸಾಫ್ಟ್ ಕೆಬ್ಬಣದ್ದು. ಏಕ ಉದ್ದ ಐತ್ರಿ ಅದು. ಅಲ್ಲಿಂದ ಇಲ್ಲಿವರೆಗೆ ಏಕೈತಿ. ಹ್ಞೂ. ಹಾ ಹಾ ಹಾ. ಈಗ ನೀವು ಎಲ್ಲ ರಥ ತಯಾರು ಮಾಡಿ ತೊಗೊಂಡೋಗಾರ ಹೆಂಗ ಹೋಗಾರ? ಮತ್ತೆ ಬಿಚ್ಚಿ ಕೊಡ್ತೀರಿ? ಇಲ್ರಿ, ಈಗ ಕ್ರೇನ್ ಬಂದವ್ರಿ. ಈಗ ಹಾ, ಕ್ರೇನ್ ಅದಾವಲ್ರಿ ಈಗ. ಹಾ. ಅದು ಓಪನ್ ಬಾಡಿ ಲಾರಿ ತರಿಸ್ತಾರೆ ಅವರು. ಅದು ತಗೊಂಡು ಎತ್ತೀವಿ, ಅದ್ರಾಗೆ ಇಟ್ಕೊಂಡ್ಬಿಡ್ತೀವ್ರಿ. ಹಾ. ಮೇಲೆ ಮಂಟಪ ಕಂಬ ಗಿಂಬ ಏನೈತಿ, ಅಲ್ಲೇ ಹೋಗಿ ಒಂದು 4 ದಿವಸ ಫಿಟ್ಟಿಂಗ್ ಮಾಡಿ ಜಾತ್ರೆ ಮಾಡಿ ಬಂದ್ಬಿಡ್ತೇವ್ರಿ. ಓ, ಹಂಗ. ಗಂಡಿ ಮಾತ್ರ ಇಲ್ಲೇ ಫಿಟ್ಟಿಂಗ್ ಮಾಡಿಬಿಡ್ತೀರಿ ಎಲ್ಲ. ಎಲ್ಲ ಕಂಪ್ಲೀಟ್ ಇಲ್ಲಿ ಮಾಡ್ಕೊಂಡ ಅಲ್ಲಿ ಹೋಗ್ತೀರಿ? ಹೌದೌದು ಹೌದು. ಈಗ ಆ ರಥ ಮಾಡಕ ಎಷ್ಟ್ರಿ ಖರ್ಚು? ಎಷ್ಟ್ರಲ್ಲಿ ಮಾಡ್ರಿ ಇದಕ್ಕನ್ರಿ? ಇದು 15 ಲಕ್ಷ ಆಗೈತ್ರಿ ಇದ್ರದ್ದು. 15 ಲಕ್ಷ? ಹ್ಞೂ ರೀ. ಓಕೆ. ಅಂದ್ರೆ ಈಗ ಏನಾದ್ರು ನಿಮ್ಮ ಹತ್ರ ಲೆಕ್ಕಾಚಾರ ಇದೆಯಾ? ಬೇರೆ ಯಾರಾದ್ರೂ ಆರ್ಡರ್ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಬಂದ್ರೆ ಏನ್ ಅಳತಿ ಮೇಲೆ ತಗೊಂತೀರಿ? ಅವರು ಸೈಜ್ ಹೇಳಿರ್ತಾರಲ್ರಿ. ಈಗ ಅವ್ರಿಗೆ ಎಷ್ಟು 25 ಫೂಟ್ ತೇರ್ಬೇಕು, 35 ಫೂಟ್ ತೇರ್ಬೇಕು. ಇದ್ರ ಮೇಲೆ ಅದು ಕಟ್ಟಿಗೆದು ಕಬ್ಬಣದ್ದು ನಮ್ದು ಕೂಲಿ ಲೆಕ್ಕ ಹಾಕಿ ಹೇಳ್ತಾವ್ರಿ ಅಷ್ಟೇ. ಈಗ ಒಂದು ರಥ ನೀವು ಮಾಡಿದ್ಮೇಲೆ ಎಷ್ಟು ವರ್ಷ ಬಾಳ್ಕಿ ಬರುತ್ತೆ? ಅದೇನು ಬಿಡ್ರಿ, ಅದು ಸರಿಯಾಗಿ ತೇರಿನ ಮಣಿ ಒಳಗೆ ತೇರನ್ನ ಮಣಿ ಮಾಡಿ ಒಳಗಿಡಬೇಕು. ಆಮೇಲೆ ಮಳಿಗೆ ಪಾಳಿಗೆ ತೊಯ್ಲಾರ್ದಂಗೆ ಇದ್ರಪ್ಪ ಅಂದ್ರೆ 1000 ವರ್ಷ ಕಟ್ಟಿಗೆ ಆಯುಷ್ಯ ರೀ. 1000 ವರ್ಷ? ಹೌದ್ರಿ. ಹೌದಾ? ಕಬ್ಬಣಕ್ಕೆ 50 ವರ್ಷ ಆದ್ರೂ 100 ವರ್ಷ ಅಂತಾರ. ಆದ್ರೆ ಇದು ಕಟ್ಟಿಗೆ ಮಾಡಿ 1000 ವರ್ಷ. ಓಹೋ. ಅದು ಬಿಸಿಲಿಗೂ ಮಳಿಗೂ ಬೀಳ್ದಂಗೆ ಇಟ್ಕೋಬೇಕ್ರಿ ಅದನ್ನು. ಏನಾಗೋದಿಲ್ಲ. ಓಕೆ. ಈಗ ಹಿಂಗೆ ಈ ರಥ ಮುಗಿದ ಮೇಲೆ ಇನ್ನೊಂದು ರಥದ ಆರ್ಡರ್ ತಗೊಂತೀರಿ? ಹ್ಞೂ ರೀ. ಈಗ ಆಲ್ರೆಡಿ ಎಷ್ಟು ರಥ ಮಾಡಿರಿ ನೀವು ಇಲ್ಲಿವರೆಗೆ? ಈಗ ಇಲ್ಲಿವರೆಗೆ ಅಂದ್ರೆ ಒಂದು 75 ಆಗಿರ್ಬೇಕು ರೀ. 75 ಆಗ್ಯಾವ? ಹ್ಞೂ ರೀ. ಈಗ ಇನ್ನೂ ಇರೋ ಆರ್ಡರ್ ಎಷ್ಟು ಅದಾವ್ರಿ? ಈಗ ಇನ್ನೂ ಒಂದು 5-6 ಅದಾವ್ರಿ ಈಗ ಸದ್ಯಕ್ಕೆ ರೀ. ಯಾವ ಸೀಸನ್ದಾಗ ಜಾಸ್ತಿ ಆರ್ಡರ್ ಬರ್ತಾವ ನಿಮಗೆ?
ಸೀಸನ್ ಅಂತ ಏನಿಲ್ರಿ ಅದು ಹಾಂ ಹೆಂಗ ಬರ್ತೇವೆ ಒಟ್ಟು ಕೆಲಸ ನಡೆದಾಗ ಮತ್ತೊಂದು ಯಾವ ಆರ್ಡ್ರ್ ಬಂದ್ಬಿಟ್ರು. ರಾತ್ರಿ ಬಸವ ಜಯಂತಿ ರೀ, ಆಮೇಲೆ ಯುಗಾದಿ ರೀ, ಯುಗಾದಿ ಮೇನ್ ದೊಡ್ಡ ಹಬ್ಬ ಹಾಕವಲ್ರಿ ನಮ್ಮ. ಇದಕ್ಕೆ ಮಾತ್ರ ರೆಗ್ಯುಲರ್ ಆಗಿ ನಮ್ಗೆ ವರ್ಷ ಯಾವ್ದಾದ್ರು ಇದ್ದೇ ಇರ್ತಾವ ಸರ್. ಅಂದ್ರೆ ಈಗ ನಿಮ್ದು ರಥ ನೋಡೇ ಬೇರೆ ಆರ್ಡರ್ ಬರ್ತಾವಲ್ಲ, ಮಾಡ್ಸಿನಿ. ಹಾಂ ಹೌದು ಸರ್, ಹೌದು ಸರ್, ಹೌದು ಸರ್. ಈಗ ನಾವು ಹಾಂ ಸರ್, ಹಾಂ ಈಗ ನಾವು ಮಾಡಿಕೊಡ್ತೀವಲ್ಲ ಸರ್, ಅಲ್ಲಿ ಜಾತ್ರೆಯಲ್ಲಿ ನೋಡಿರ್ತಾರೆ ರೀ, ಒಬ್ಬ ಲೈಕ್ ಆಗುತ್ತೆ, ಅವ್ರು ಬಂದು ಅಡ್ರೆಸ್ ತಿಳ್ಕೊಂಡು ನಮ್ಮಲ್ಲೇ ಬರ್ತಾರೆ. ಎಲ್ಲಿ ಮಾಡ್ಸಿರಿ ಅಂತ ಕೇಳ್ತಾರೆ ಅವ್ರಿಗೆ, ಇಂತಲ್ಲಿ ಮಾಡಿಸಿ ಅಂದ್ಕೂಲಿ ಸಂಬಂಧ ಈಗ ಒಂದು ರಥ ಬಂದ್ಮೇಲೆ ನೀವೇ ಡಿಸೈನ್ ಮಾಡಿ ತೋರಿಸ್ತೀರೋ ಅಥವಾ ಅವರೇ ಡಿಸೈನ್ ತರ್ತಾರ ಹೆಂಗ ನಿಮ್ಮಲ್ಲಿ? ಕೆಲವೊಂದು ನಾವು ಮಾಡಿದ ತೇರು ನೋಡ್ತಾರಲ್ರಿ, ಅವನ್ನ ನೋಡಿ ಅದ ಮಾಡಲ್ಲ ಮಾಡ್ಬೇಕಂತ ಹೇಳ್ತಾರೆ. ಪ್ರಮಾಣ ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು, ಮಾಡಲ್ ಅದು ನಮ್ಮ ಚೌಕ್ ಮಾಡಲ್ ಒಂದು ಬರುತ್ತೆ, ಈಗ ಅಷ್ಟು ಫೈಲ್ ಮಾಡಲ್ ಒಂದು ಬರುತ್ತೆ. ಈ ಗೌರ್ಮೆಂಟ್ ಐತಲ್ರಿ ಅಷ್ಟು ಫೈಲ್ ಇದು. ಇನ್ನೊಂದು ನಾವು ಬನಶಂಕರಿ ತೀರ ನೋಡಿರಲ್ಲ, ಅದು ಚೌಕ್ ಮಾಡಲ್ ಬರುತ್ತೆ, ಆ ಟೈಪ್ನು ಮಾಡ್ತೀವಿ. ಈಗ ನೋಡ್ತಕ್ಕಂಥವ್ರು ಆರ್ಡರ್ ಕೊಡ್ಬೇಕಂದ್ರೆ ಹೆಂಗ್ ಬರ್ಬೇಕ್ರಿ ನಿಮ್ಮ ಹತ್ರ? ಅದು ಏರಿಯಾ ಹೆಂಗಿರುತ್ತೆ ನೋಡ್ಬೇಕ್ರಿ ಅವ್ರದ್ದು. ರೋಡ್ ಸೀದಾ ಆಯ್ತು, ಊರು ಸಂಧ್ಯಾಗ ತೇರು ಎಳಿಬೇಕು, ಅದು ನೋಡಿ ಆ ಪ್ರಮಾಣದಾಗ ಅವರು ತೇರು ಮಾಡ್ಸಕ್ ಬರ್ತಾರೆ ನಮ್ಮ ಕಡೆ. ಹೌದು ಸರ್, ಹೌದು ಹೌದು. ನಮ್ಗೆ ಅದೇನು ರಸ್ತೆ ಏನಿರುತ್ತಲ್ರಿ, ಈಗ ಜಾತ್ರೆ ಮಾಡಕ್ಕಂತಂದು ಅವ್ರು ಬೀದಿ ಬಿಟ್ಟಿರ್ತಾರಲ್ರಿ, ರಸ್ತೆ ಬಿಟ್ಟಿರ್ತಾರಲ್ಲ, ಅದ್ರ ಮೇಲೂ ಡಿಪೆಂಡ್, ಪ್ರಮಾಣ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವ್ರಿ. ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವ್ರು. ಒಮ್ಮೆ ಇಲ್ಲೆಲ್ಲ ನೋಡಿನಿ ಆ ತರ ಮಾಡ್ರಿ ಅಂದ್ರೆ ಇಲ್ಲ ಅವ್ರ ರಸ್ತೆಕ ಅವ್ರ ಬೈಲಿಗೆ ಎಷ್ಟು ಅನುಕೂಲ ಆಗತ್ತೆ ಅದ್ರ ಮೇಲೆ ರೀ. ಯಾಕಂದ್ರ ಒಂದೊಂದು ರೋಡ್ ಹತ್ತಿ ಇರ್ತಾವ್ರಿ, ಜನರು ನಿಂದಿರ್ಬೇಕು, ಎಡಕ್ಕ ಬಲಕ್ಕೆ ಜನರು ನಿಂದಿರ್ಬೇಕು, ಮಧ್ಯದ ತೇರು ಹೋಗ್ಬೇಕು. ಆ ಪ್ರಮಾಣದಾಗ ತೇರು ಏನು ಸಾಧ್ಯ ಐತಿ ಅದನ್ನ ಹೇಳ್ತೀವಿ ನಾವು. ಮೆಜರ್ಮೆಂಟ್ ಓಪನ್ ಪ್ಲೇಸ್ ಇದ್ದಾಗ ಬೇಕಾದಂಗೆ ದೊಡ್ಡದು ಮಾಡಿಸ್ಬೋದು ಅವರು. ಈ ಥರ ಬರೋರು ಅದನ್ನೆಲ್ಲ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬಂದ್ರೆ ಚಂದ ನಿಮ್ಮ ಹತ್ರ. ಹೌದು ಸರ್. ನಾವು ಮೊದ್ಲು ಕೇಳೋದು ಅದನ್ನೇ ರೀ, ರಸ್ತೆ ಸೀದಾ ಐತಾ, ಕರು ಐತಾ, ಹತ್ತಿ ಐತಾ, ಸಿಟಿ ಊರು ಒಳಗಡೆ ಹೇಳ್ತೀರಾ, ಊರು ಹೊರಗಡೆ ಹೇಳ್ತೀರಾ, ಅದನ್ನ ಕೇಳಿದ್ಮೇಲೆ ನಾವು ಸೈಜ್ ಹೇಳ್ತೀವಿ ರೀ. ಈ ಪ್ರಮಾಣ ಮಾಡಿಸಿದ್ರೆ ನಿಮ್ಗೆ ಸರಿ ಆಗ್ಬೋದು ಅಂತಂದ್ರೆ. ಮೇಂಟೆನೆನ್ಸ್ ಏನಿರ್ತೀರಿ? ಆಯ್ತು ತೇರಂತೂ ಮಾಡಿಸಿದ್ವಿ, ತಗೊಂಡೋದ್ವಿ, ಮೇಂಟೆನೆನ್ಸ್ ವರ್ಷ ಏನಾದ್ರು ಇರುತ್ತಾ? ಇರುತ್ತೆ ಸರ್, ಮೇಂಟೆನೆನ್ಸ್ ಇರುತ್ತೆ ಸರ್, ಅದ್ರ ತಕ್ಕಂಗೆ ಮೇಂಟೆನೆನ್ಸ್ ಇರುತ್ತೆ ರೀ. ಅದು ಈಗ ಜಾತ್ರೆ ಮುಗಿದ ನಂತರ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಸರ್. ಮೊದಲು ಅದನ್ನು ಕ್ಲೀನ್ ಮಾಡ್ಬೇಕು, ಕವರ್ ಹಾಕ್ಬೇಕು, ಬಿಸಿಲು ಆಮೇಲೆ ನೀರು ಬಡಿಲಾರ್ದಂಗೆ ಒಂದು ಮಣಿ ಮಾಡ್ಬೇಕು ಸರ್. ತೇರಿ ಮಣಿ ಮಾಡಿ ಒಳಗಡೆ ಹಾಕ್ಬೇಕು ರೀ. ಸೇಫ್ಟಿ. ಹಾಂ, ಅಂದರೆ ಮುಂದೆ ನಿಮ್ಗೆ ಎಷ್ಟು ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ರೀ ಅದು. ಅದಕ್ಕೇನ್ರಿ ಬಿಸಿಲು ನೀರು ಟಚ್ ಆಗಲಾರ್ದಂಗೆ ಇರುತ್ತೆ ನೋಡ್ಬೇಕು. ಕೆಲವೊಬ್ರು ರಥ ತೊಳಿತೀವಿ ಅಂತೇಳಿ ನೀರು ಹಾಕ್ತಾರೆ, ನೀರಲ್ಲಿ ತೊಳಿತಾರೆ, ತೊಂದರೆ ಏನಿಲ್ಲ, ತೊಳಿಬಾರ್ದು ಸರ್. ಆ ಕೆಲಸ ಮಾತ್ರ ಯಾವ ತೆರಿವು ಮಾಡಬಾರ್ದು ಸರ್. ಅದನ್ನು ಅದು ಭಾಳ ತಪ್ಪು ಸರ್ ಅದು. ನೀವು ಹೇಳ್ದಂಗೆ ನೀರು ಹಾಕಿ ಎಲ್ಲಿ ಅಂದ್ರೆ ಲಕ್ಷ್ಮೇಶ್ವರ ಸೋಮೇಶ್ವರ ತೀರ ಮಾಡ್ತಿದ್ರು ನಾವು, ಪೈಪ್ ಹಚ್ಚಿ ತೊಳಿತಿದ್ರು ನಾವು. ಅದು ಭಾಳ ದಿವಸ, ಈಗ ಒಂದು 6 ವರ್ಷ ಆತನ 7 ವರ್ಷ ಆಯ್ತು ನೋಡ್ರಿ, ನಾವು ಹೊಸದು ಮಾಡಿದ್ವಿ ರೀ, ಹಳೇದನ್ನ ತೆಗೆದು ಅದ್ರೊಳಗೆ ನೀರು ನಿಂತು ಎಲ್ಲ ಕೆಬ್ಬಣ ಜಂಗ್ ಹಾಕಿದ್ವಿ ನಾವು. ಪೈಪ್ ಹಚ್ಚಿ ತೊಳಿತಿದ್ರಂತ ಅವ್ರು ಹೇಳಿದ್ರು ಅವ್ರು ಅಲ್ಲಿ. ಆ ಥರ ಮಾಡಬೇಡ್ರಿ, ನೀರು ತಮ್ಲರಿಬಿಲ್ಲೇ ಒರೆಸಿರ್ಬೇಕಾರೆ ಧೂಳಾಗಿದ್ರೆ. ಈಗೇನು ಹವಾ ಮಿಷನ್ ಬಂದವು, ಹವಾಲ್ಲೇ ಮಿಷನ್ಲೇ ಹೊಡಿರಿ. ಆ ನೀರು ಬಿಟ್ಟು ಪೈಪ್ ಹಚ್ಚಿ ತೊಳಿಬೇಡ್ರಿ. ಒಳಗೆ ಸಂಧ್ಯಾ ನೀರು ಹೋದ್ರೆ ಎಲ್ಲಿ ಹೋಗ್ಬೇಕು ಹೊರಗೆ, ಅಲ್ಲೇ ನಿಂತು ಏನಾಗುತ್ತೆ, ಅವು ಕಬ್ಬಣ ಕಟ್ಟಿಗೆ ಎಲ್ಲ ಕೊಳ್ಯಾಕೆ ಚಾಲು ಆಗತ್ತದ. ಹಿಂಗಾಗಿ ಅದು ತೇರು ಹೊಸದು ಮಾಡೀವ್ರಿ ನಾವು, ಲಕ್ಷ್ಮೇಶ್ವರ ಸೋಮೇಶ್ವರದ್ದು. ಆಮೇಲೆ ಹುಳ ಹಿಡಿತೈತೆ ಯಾವ ಕಾಲಕ್ಕೆ ಅಥವಾ ಅದ್ರ ಮೇಂಟೆನೆನ್ಸ್ ಏನಾದ್ರು? ಇಲ್ಲ ಸರ್, ಈ ಪಾಲಿಶ್ ಗಿಲಿಶ್ ಮಾಡ್ಬೇಕಾ? ಹೇಗೆ? ಅಲ್ಲ, ಪಾಲಿಶ್ ಅಂತೂ ಮಾಡ್ಬೇಕು ಸರ್. 2 ವರ್ಷಕ್ಕೊಮ್ಮೆ ಆದ್ರೂ ಮಾಡಲೇಬೇಕು ಪಾಲಿಶ್. ಈ ಚೆನ್ನಾಗಿ ಕಾಣ್ಬೇಕಪ್ಪ ಅಂದ್ರೆ ಪಾಲಿಶ್ ಮಾಡಲೇಬೇಕು. ಪಾಲಿಶ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಡಿಸೈನ್ಸ್ ಚೆನ್ನಾಗಿ ಕಾಣಲ್ಲ ಸರ್ ಅದು. ಆಮೇಲೆ ಡಸ್ಟ್ ಎಲ್ಲ ಕುಂತಿರುತ್ತೆ, ಅದೆಲ್ಲ ಸುಮ್ಮನೆ ಡಿಸೈನ್ ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ಸರ್. ವರ್ಷ ಪೇಂಟ್ ಮಾಡಿಸ್ತಾರೆ ನೋಡಿ, ಯಾವ ಪೇಂಟ್ ಮಾಡಿಸಿದ್ರು ಅಡ್ಡಿ ಇಲ್ವಾ? ಹೇಗೆ ಪೇಂಟ್ ಮಾಡಿಸಿದ್ರೆ ನೋಡಿ, ಕಟ್ಟಿಗೆದು ಒಂದು ಬೆಲೆ ಕಡಿಮೆ ಆಗತ್ತೆ ರೀ. ಈಗ ಅದು ಕಟ್ಟಿಗೆಗೆ ಒಂದು ಟೀಕುಟ್ಟಿಗೆ ಒಂದು ಬೆಲೆ ಐತೆ. ಇದನ್ನು ನಾವು ಕಿಟ್ಟದಾಗೂ ಮಣ್ಣಿನಾಗೂ ಮಾಡಿ ಕಾಸು ಬಣ್ಣ ಹಚ್ಬೋದು, ಪೇಂಟ್ ಹಚ್ಬೋದು. ಈ ಕಟ್ಟಿಗೆ ಮಾಡಿ ಬಣ್ಣ ಹಚ್ಚಿದ್ರೆ ಅದೇನು ಉಪಯೋಗ ರೀ? ಬಂಗಾರದ ಮೇಲೆ ಬಣ್ಣ ಹಚ್ಚಿದಂಗೆ ಆಗತ್ತೆ ರೀ ಅದು. ಗೆಳೆಯರೇ, ನೀವು ಇಷ್ಟೊತ್ತು ತೇರಿನ ಬಗ್ಗೆ ತಿಳ್ಕೊಂಡ್ರಿ. ಈಗ ಭಾಳ ಮುಖ್ಯವಾದ ಘಟ್ಟ ಏನು ಅಂದರೆ, ತೇರಷ್ಟು ಸುಂದರವಾಗಿ ಅಲಂಕೃತ ಆಗಬೇಕು ಅಂತಂದರೆ ಅದಕ್ಕೆ ಅದರದೇ ಥರನಾದ ಬಟ್ಟೆಗಳನ್ನು ಹೊಲಿದು ಡಿಸೈನಲ್ಲಿ ತೇರನ್ನ ನಾವು ಶೃಂಗರಿಸ್ತೀವಿ. ಬಟ್ ಅದನ್ನು ಮಾಡಿಕೊಡೋರು ಯಾರು? ಈ ಕಾಮನ್ ಟೈಲರ್ ಅವ್ರಿಗೆ ಆಗಂಗಿಲ್ಲ ರೀ. ಈ ಶರ್ಟು ಪ್ಯಾಂಟು ಹೊಲಿಯೋರು ಅವರು ಬೇರೆ,
ಇಲ್ಲೊಬ್ರು ಇದ್ದಾರೆ, ಪರಿಚಯ ಮಾಡಿಸ್ತೀನಿ. ಇಲ್ಲಿವರೆಗೆ 100 ತೇರಕ್ಕೂ ಹೆಚ್ಚು ಅಲಂಕಾರಗಳನ್ನು ಮಾಡಿ ಹೊಲಿದು ಕೊಟ್ಟಿರುವಂಥ ಕೀರ್ತಿ ಇವ್ರಿಗಿದೆ. ಅವ್ರ ಹೆಸರು ವೀರಯ್ಯ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಯಾವರು ಸರ್ ನಿಮ್ಮದು? ನಮ್ಮದು ಬದಾಮಿ ತಾಲೂಕು ಸುಳ್ಳ ಗ್ರಾಮ. ಭಾಳ ವಿಶೇಷ ವೀರಯ್ಯನವ್ರೆ. ಸರ್. ಟೈಲರ್ ನಾವು ಕೇಳಿದ್ದೀವಿ, ನಾವೇನು ಅನ್ಕೊಂಡಿದ್ವಿ ಅದೇ ಟೈಲರ್ ಇದನ್ನ ಮಾಡ್ಕೊಡ್ತಾರೆ ಅಂತ. ಇದಕ್ಕೇನು ವಿಶೇಷವಾದ ಪರಿಣಿತಿ ಇದೆಯಾ? ಹ್ಞೂ ಸರ್, ನಾನು ಮೊದಲೇ ಟೈಲರಿಂಗ್ ಮಾಡ್ಕೊಂಡಿದ್ದೇನೆ ಸರ್. ಅದಾದ್ಮೇಲೆ ಒಂದಿನ ಇವ್ರ ಪಾಂಡು ಬಡಿಗ್ಯಾರ ಅಂತೇಳ್ರಿ, ಇವ್ರು ಅಳಿಯಾರ, ಅವರು ನನ್ನ ಹೊಳೆಯಾಳ್ರಿಗೆ ಕರ್ಕೊಂಡೋಗಿ ಇದನ್ನ ಕಲಿಸಿದ್ರಿ, ಇದನ್ನ ಹೇಳಿದ್ರಿ ಹೊಲಿ ಅಂತೇಳಿ. ಆ ಥರ ಅವತ್ತಲಿದ್ದ ಹೊಲಿಯಾಕಂತ ಇವತ್ತಿನ ರಿವ್ಯೂ ಅದನ್ನೇ ಮಾಡ್ತಾ ಇದ್ದಾರೆ. ಮೊದಲು ನೀವು ಸಾಮಾನ್ಯ ಟೈಲರ್. ಓಕೆ. ಈ ಜಾತ್ರೆದು ಹೊಲಿಬೇಕಂದಾಗ ಅದರ ಕೌಶಲ್ಯ ಏನೇನು ಬರುತ್ತೆ, ಹೆಂಗೆ, ಏನು ಸವಾಲುಗಳು ಏನು ಬರುತ್ತೆ? ಏನಿಲ್ಲ ಸರ್, ಅವರು ಡೂಮ್ ಯಾವ ಥರ ಮಾಡಿರ್ತಾರೆ ನೋಡ್ರಿ, ಡೂಮ್ ಕೆಬ್ಬಣದ್ದು. ಅವರು ಊರನ್ನವರು ನಮಗೆ ಈ ಥರ ಡಿಸೈನ್ ಮಾಡಂತಾರೆ, ಆ ಥರ ಮಾಡಿಕೊಡೋದು ಸರ್. ಓಕೆ. ಒಳ್ಳೆ ಪಾಲ್ಕಿ ಮಾಡ್ತೀವಿ ಸರ್. ಓಕೆ. ಪಾಲ್ಕಿ ಮೇಲೆ. ಹೌದೇ. ಉಳಿದದ್ದು ಮತ್ತೆ ಏಕೆ ಇರ್ತಲ್ಲ ಒಟ್ಟು ಟೋಟಲ್ ತೇರ್ ಕಾಣದಂಗೆ ಅವಕ್ಕೇನು ಮಾಡ್ತೀರಿ ನೀವು? ಅದಕ್ಕೂ ಹೊಲಿತೀವಿ ಸರ್. ಅದಕ್ಕೂ ಹೊಲಿತೀರಿ. ಕೆಲವೊಬ್ರು ರೌಂಡ್ ಈಗ ಬಟ್ಟೆ ಸುತ್ತವ್ರು ಇರ್ತಾರೆ. ಹೌದು ಸರ್. ಒಟ್ಟು ಅದು ಅವ್ರು ಯಾವ ಥರ ಹೇಳ್ತಾರೆ ಸರ್, ಆ ಊರಿಗೆ ಹೋದಾಗ. ಈಗ ನಮಗೆ ಗೊತ್ತೇ ಇಲ್ರಪ್ಪ, ಈಗ ನಾವು ತೇರ್ ಮಾಡಿಸಿವಿ, ಪರಿಣಿತರು ನೀವೇ ಹೇಳ್ಬೇಕು ನಮ್ಗೆ ಅಂತ ಕೇಳಿದಾಗ ಫೋಟೋ ತೋರಿಸ್ತೀನಿ ಸರ್. ನನ್ನ ಕಡೆ ಫೋಟೋ ಇರ್ತಾವೆ, ಫೋಟೋ ಡಿಸೈನ್ ಮಾಡಿದ್ದು ತೋರಿಸ್ತೀನಿ ಸರ್ ಅವರಿಗೆ. ಅವ್ರು ಅದ್ರಾಗ ಯಾವ ಚಾಯ್ಸ್ ಮಾಡ್ತಾರೆ ಆ ಥರ ಮಾಡ್ತೀನಿ ಸರ್. ಹಾಂ ಸರ್. ಓಕೆ. ಈಗ ಅದು ಆದ್ಮೇಲೆ ಬಟ್ಟೆದೊಂದು ಬರುತ್ತೆ, ಎಲ್ಲಿಂದ ಬಟ್ಟೆ ತರಿಸೋದು ಅದನ್ನ? ನಮಗೆ ತೇರಿನ ಅಂದ್ರೆ ವಿಶೇಷವಾಗಿ ಏನಾದ್ರೆ ಸಿಗುತ್ತೆ? ಗದಗ ತೊಗೊಂತೀವಿ ಸರ್. ಗದಗ. ಅಲ್ಲಿ ಯಾವ ಬಟ್ಟೆ ಅದು? ಅದು ಒಂದು ಬಟರ್ ಸಿಲ್ಕ್ ಒಳಗಡೆ ಮಂಜರ್ ಪಟ್ಟ ಹಾಕ್ತಿವಿ, ಒಬ್ಬೊಬ್ರು ಪ್ಯಾಂಟಿನ ಹಾಕಿಸ್ತಾರೆ, ಪ್ಯಾಂಟಿನ ಬಟ್ಟೆ ತಪ್ಪಂಡು ಅದ್ರ ಮೇಲೆ ಬಟರ್ ಸಿಲ್ಕ್ ಅಂತ ಹಾಕ್ತಿವಿ ಸರ್. ಬಟರ್ ಸಿಲ್ಕ್ ಇರ್ಗಿ ಮಾಡಿರ್ತೀವಲ್ರಿ, ಅದು ಬಟರ್ ಸಿಲ್ಕ್ ರೀ. ಅದ್ರ ಮ್ಯಾಗ ವೆಲ್ವೆಟ್ ಹಾಕ್ತಿವಿ. ವೆಲ್ವೆಟ್. ಹಿಂಗ್ ಮಾಡ್ತೀರಿ? 3 ಥರದ ಬಟ್ಟೆ ಸೇರಿಸಿ ಹೊಲಿತೀರಿ ಅದಕ್ಕೆ? ಇಲ್ಲ ಸರ್, ವೆಲ್ವೆಟ್ ಐತಲ್ರಿ, ಸಣ್ಣ ಕಳಸದ ತಳಗ ಅಷ್ಟೇ ರೀ. ಇದು ತಳಗಿನ ದೊಡ್ಡದೈತಲ್ರಿ, ದೊಡ್ಡ ಅದಕ್ಕೆ 2 ಥರ ಬರ್ತೈತಿ. 2 ಥರ ಬಟ್ಟೆ ಹಾಕಿ ಒಳಗೊಂದು ಬಟ್ಟೆ ರೀ, ಮೇಲೆ ಒಂದು ಬಟ್ಟೆ ರೀ. ಹಂಗೆ ಹೊಲಿತೀರಿ? ಒಂದು ತೇರಿಂದ ಹೊಲಿಯಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ನಿಮಗೆ ಸರ್? ಒಂದು ತೇರಿಂದ ಇವಾಗ ಇಲ್ಲಿ ಕೊಪ್ಪಳ ಗವಿ ಮಠದ್ದು ಮಾಡಿದ್ದು 8 ದಿನ ಮಾಡೇನಿ ಸರ್. ಕೊಪ್ಪಳದ ಮಾಡಿದ್ದು ನೀವೇ ಅನ್ನೋದು? ಹೌದು ಸರ್, ನಾನು ಮಾಡಿದ್ದು. ಓಹೋ, ಭಯಂಕರ ಮಾಡಿರಪ್ಪ ಅನ್ನ. ಸರ್, ನಾನು ಮಾಡಿದ್ದು. ಅದನ್ನ ಫಸ್ಟ್ ಬೇರೆದವ್ರು ಮಾಡ್ತಿದ್ದು ಸರ್. ಮಲ್ಲಪ್ಪ ಅಜ್ಜಾರ್ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಅದನ್ನ ಒಂದು 10-12 ವರ್ಷದಿಂದ ಅದನ್ನ ಹೇಳಿದ್ದೆ ಸರ್. ಹೌದಾ? ಹ್ಞೂ ಸರ್. ಓಕೆ. ಅವಾಗ ಅಲ್ಲಿ ಲೋಕಲ್ ಮಾಡ್ತಿದ್ದೀನಿ ಸರ್. ಅಲ್ಲಿ ಅವ್ರು ನಮ್ಮೂರು ಹೊಸರು ಅಂತ ಬಂದ್ರೆ ಇಲ್ಲಿ ಕೊಪ್ಪಳಕ್ಕೆ ಬಂದು ಗವಿ ಮಠದ ಅಲ್ಲಿಂದ ಒಟ್ಟು ಇತ್ತನ್ನು ಮತ್ತು ಏರನ್ನು ಮಾಡತ್ತೀರಿ? ಸರ್. ಓಕೆ. ಎಷ್ಟು ಜನ ಹುಡುಗರು ಇದ್ದಾರೆ ನಿಮ್ಮಲ್ಲಿ? ನನ್ನ ಕಡೆ ಹುಡುಗರಿಲ್ಲ ಸರ್, ನಾವು ಫ್ಯಾಮಿಲಿನ ಮನೆಯಲ್ಲೇ ಮಾಡ್ತೀವಿ. ಮನೆಯಲ್ಲಿ ನೀವೇ ಮಾಡತ್ತೀರಿ? ನಮ್ಮ ಹೆಣ್ಮಕ್ಳು ಆಯ್ತು. ನಮ್ಮ ಅಪ್ಪಾಜಿಯವರು ಟೇಲರ್ ಅವರು ಟೇಲರಿಂಗ್ ಮಾಡ್ತಾರೆ. ಅವರು ನಾವು ಮಾಡ್ತೀವಿ. ನೀವು ಸೇರಿ ಮನೆಯಾಗೆ ಮಾಡ್ತೀರಿ? ಓಕೆ. ಅದ್ಭುತವಾದ ಕೆಲಸ ರೀ. ನಾನು ತೇರಿಗೋಸ್ಕರನೇ ಹಿಂಗೆ ಒಲೆ ಅವ್ರು ನೋಡಿರ್ಲಿಲ್ಲ. ಸೊ ಅವ್ರು ಯಾವ ಡಿಸೈನ್ ಬೇಕು, ಯಾವ ಕಲರ್ ಬೇಕು ಅಂತ ಮೊದಲೇ ನೀವೇ ಹೇಳ್ತೀರಾ ಅಥವಾ ಅವರೇ ಹೇಳ್ಬೇಕಾ? ಅವರು ಮೊದಲ ಗ್ರೂಪ್ ಇರ್ತದೆ ಸರ್. ಅವ್ರು ನಾವು ಈ ಥರ ಮಾಡಿಸ್ಬೇಕು, ಎಲ್ಲರೂ ನೋಡಿರ್ತಾರಲ್ರಿ, ಆ ಥರ ಮಾಡಿಸ್ಬೇಕಂತೇಳಿ ಅವ್ರು ಅನ್ಕೊಂಡಿದ್ರೆ ಆ ಥರ ಮಾಡ್ತೀವಿ. ಇಲ್ಲಪ್ಪ ನಮ್ಗೆ ಬೇಡ ಅಂತಂದ್ರೆ ನಮ್ಮ ಕಡೆ ಇದ್ದಿದ್ದು ಡಿಸೈನ್ ತೋರಿಸ್ತೀವಿ ರೀ. ಬಟ್ಟೆ ಮೇಲೂ ಡಿಸೈನ್ ಬರ್ತಾ? ಹಾಂ ಸರ್, ಮೇಲೆ ಏನು ವೆಲ್ವೆಟ್ ಮಾಡಿರ್ತೀವಲ್ರಿ, ಅದಕ್ಕೆ ಏನಾರು ಮಾಡಂದ್ರೆ ಮಾಡ್ತೀವಿ. ಲೇಸು ಪ್ಲಸ್ ಹಚ್ಚಿ ಲೇಸ್ ಹಚ್ಚೋದನ್ನ ಮಾಡ್ತೀವಿ. ಒಳ್ಳೆ ಇದಕ್ಕೆ ಪಾಲ್ಕಿಗೆ ಮಾಡ್ತೀವಲ್ಲಿ, ಅದಕ್ಕೆ ಡಿಸೈನ್ ಮಾಡಿರ್ತೀವಿ. ಅದಕ್ಕೆ ಡಿಸೈನ್ ಬೇರೆ ಇರುತ್ತೆ. ಒಟ್ಟು ಅದು ಎಲ್ಲ ಸೇರಿ ನಿಮ್ದ? ಹ್ಞೂ ಸರ್. ನಾವು ಏನೇನು ಕೊಡಿಸ್ಬೇಕು ನಿಮ್ಗೆ ಅದು ಮಾಡ್ಬೇಕಾದ್ರೆ? ಬಟ್ಟೆ ಒಂದು ಬಟ್ಟೆ, ಆಮೇಲೆ ದಾರ ಆಗಿರೋದೆಲ್ಲ ಅದೊಂದು ಸರ್. ಅದು ಊರವ್ರ ಮ್ಯಾಗ ಡಿಪೆಂಡ್ ಇರ್ತದೆ ರೀ. ಇವತ್ತು ಎಲ್ಲ ನೀನಪ್ಪ ಮಾಡಿಬಿಡು ಅಂತಂದ್ರಿ ಸರ್, ತೊಗೊಂಡು ಮಾಡಂತಾರಲ್ಲ, ಅದು ನನ್ನ ಕಡೆ ಇರ್ತೈತಿ. ಇಲ್ಲ ನಾವು ಕೊಡಿಸ್ತೀವಿ, ನೀ ಇಲ್ಲೇ ಬಂದು ಮಾಡಂತಾರಲ್ರಿ, ಅವ್ರಿಗೆ ಅಲ್ಲೇ ಇಸ್ಕೊಂತೀನಿ. ಹಂಗೂ ಮಾಡ್ತೀರಿ? ಹ್ಞೂ ಸರ್. ಅಲ್ಲೇ ಬಂದು ಮಾಡಂದ್ರೆ ಏನು ಮಿಷಿನ್ ಎತ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ ಸರ್, ಅಲ್ಲೇ ಊರನ್ನವ್ರದ್ದು ಯಾರ್ದಾರು ಒಬ್ರದ್ದು ಮಿಷನ್ ಕೊಡಿಸ್ಬೇಕು ನನಗೆ ಅಂತೇಳಿ ಕೇಳ್ತೀನಿ ರೀ ಅವ್ರು. ಕೊಡಿಸಿದ್ರೆ ಅದೇ ಊರಿಗೆ ಹೋಗ್ತೀರಾ? ಹಾಂ, ಅದವರೆಗೂ ಕೆಲಸ ಮಾಡಿ ಬರ್ತೀನಿ ರೀ. ಅಯ್ಯೋ, ಅದ್ಭುತ ಅಲ್ಲ ಇದು. ಅವ್ರು ಇದ್ರಿಗೆ ಆಗ್ಬಿಡುತ್ತೆ ಎಲ್ಲ ಕೆಲಸ, ಅನುಮಾನ ಬೇಡ ಅಂತ. ಒಂದು ತೇರ್ಗೆ ಹಂಗಾರೆ ಎಷ್ಟು ದಿವಸ ಹೊಲಿತೀರಿ? ಅದೇ ಸರ್, ಒಂದು 8 ದಿನ ಮ್ಯಾಕ್ಸಿಮಮ್ ಬೇಕು ರೀ. 8 ದಿವಸ? ಹಾಂ, ಒಬ್ಬನೇ ನಾನು ರೀ. 8 ದಿವಸ ಹೊಲ್ದು ಕೊಟ್ಟು ಬಂದ್ಬಿಡ್ತೀರಿ? ಎಷ್ಟು ನಿಮ್ಮ ಕೂಲಿ ಎಷ್ಟು ರೀ? ನಾನು ಕೂಲಿ ಈಗ ಒಂದು ತೇರಿಗೆ 6,000, 7,000, 8,000 ಹಿಂಗೆ ಸೈಜಿನ ಮೇಲೆ ತೊಗೊಳ್ತೀನಿ. ಸೈಜಿನ ಮೇಲೆ ತೊಗೊಳ್ತೀರಿ? ಅದೇ ಊರಿಗೆ ಕರೆಸಿದ್ರು? ಇಲ್ಲೇ ಆದರೂ ಅಷ್ಟೇ ರೀ, ಅಲ್ಲೇ ಕರೆಸಿದ್ರು ಅಷ್ಟೇ. ಅಲ್ಲೇ ಕರೆಸಿದ್ರು ಅಷ್ಟೇ. ಅದ್ಭುತ. ಭಾಳ ಒಳ್ಳೆ ಕೆಲಸ ಸರ್. ನಿಮ್ಗೆ ಒಳ್ಳೆ ಕೆಲಸ ಸಿಗಲಿ. ನಿಮ್ಮ ನಂಬರ್ ಹೇಳ್ರಿ, ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ? 9482806885 ರೀ. ಇದಕ್ಕೆ ಫೋನ್ ಮಾಡ್ಬೋದು? ಅವರು ಮಾಡ್ಬೋದು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು ಅವರು?
ಇಲ್ಲ ಸರ್, ನಾನು ಬದಾಮಿ ತಾಲೂಕು ಸುಳ್ಳ ಗ್ರಾಮದಾಗ ಇರೋದ ಸರ್. ಅಲ್ಲೇ ನನ್ನ ಶಾಪ್ ಇದ್ದಿತ್ತು. ಶಾಪು ಅಲ್ಲೇ ಇದೆ. ಇಲ್ಲ ಅಂದರೆ ಫೋನ್ ಮಾಡಿದರೆ ನೀವು ಅವ್ರ ಊರಿಗೆ ಹೋಗ್ತೀರಿ ಸರ್. ಬೆಸ್ಟ್, ಒಳ್ಳೆ ಕೆಲಸ ಗೆಳೆಯರೇ. ನೋಡಿ 2 ಕೆಲಸ ಒಂದೇ ಆಯಿತು. ತೇರು ಬೇಕಂದ್ರೆ ನೀವು ಇಲ್ಲಿಗೆ ಬರ್ರಿ, ನಂಬರ್ ಕೆಳಗಡೆ ಹಾಕಿದ್ದೀನಿ. ಕೊಪ್ಪಳ ಶಾರದಾ ಟಾಕೀಸ್ ಅಂತ ಹೇಳ್ಬಿಟ್ರೆ ಸಾಕು, ಅದ್ರ ಪಕ್ಕ ದೊಡ್ಡ ದೊಡ್ಡ ಅಡ್ಡೆ ಅದಾವು. MG ರಥಶಿಲ್ಪಿ ಕಲಾ ಕೇಂದ್ರ ಮತ್ತು ಮಲ್ಲಪ್ಪನವ್ರಂತೂ ಕೊಪ್ಪಳ ತೇರು ಮಾಡಿದವ್ರು ಯಾರು ಅಂತ ಕೇಳಿದರೆ ಇವರನ್ನವ್ರು ಎಲ್ಲರೂ ಹೇಳ್ತಾರೆ, ಬರ್ರಿ ಇಲ್ಲಿ ತೇರಿನ ಆರ್ಡ್ರ್ ಕೊಡ್ರಿ. ಬಟ್ಟೆ ಬೇಕಂದ್ರೆ ನೋಡ್ರಿ, ಇಬ್ಬರನ್ನೂ ಒಂದೇ ಸಲ ಹೊಂದಿಸ್ಕೊಂಬಿಡ್ರಿ. ಭಾಳ ಮಸ್ತ್ ತೇರು ನಿಮ್ಗೆ ಬರ್ತಾ, ಕಳೆಕಳೆಯಾಗಿರುತ್ತೆ. ಮತ್ತು ಭಾಳ ವರ್ಷದ ನೋಡ್ರಿ, 1000 ವರ್ಷ ಬರುತ್ತಂತೆ ಮರ. ನನಗೆ ಗೊತ್ತೇ ಇರಲಿಲ್ಲ. ಒಳ್ಳೆ ಮರದಲ್ಲಿ ತೇರು ಮಾಡಿಸಿ, ಯಾಕಂದರೆ ಭಕ್ತರು 10 ರೂಪಾಯಿ ಕೂಡ ಕೊಟ್ಟಿರ್ತಾರೆ. ಆ ಕಾಣಿಕೆ ಕೂಡ ಭಾಳ ಅಮೂಲ್ಯ. ಹಾಗಾಗಿ ಮಾಡೋದು ಹಿರಿಯರೆಲ್ಲ ಸೇರಿ ಒಂದು ಸಲ ವಿಚಾರ ಮಾಡಿ ನೀವು ನೋಡ್ರಿ. ಅವ್ರು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಹೇಳ್ಯಾರ, ಬೀದಿ ಇಂಪಾರ್ಟೆಂಟು. ನೀವು ಬರೋರು ನೀವೊಂದು ವಿಡಿಯೋ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ಬಂದು ಇವ್ರಿಗೆ ಕೊಡ್ರಿ, ಚಂದ ಮಾಡ್ಕೊಡ್ತಾರಲ್ಲನ್ರಿ. ಹಂಗಾಗಿ ನೋಡಿ, ಇವ್ರಂತೂ ಸಾಹೇಬ್ರು ನಿಮ್ಮ ಊರಿಗೆ ಬಂದ್ಬಿಡ್ತಾರೆ, ಇವ್ ತಲೆನೇ ಕೆಡ್ಸ್ಕೊಬೇಡ್ರಿ. ಬಂದು ಮಾಡಿಕೊಟ್ಟು ಹೋಗ್ತಾರೆ, ಭಾಳ ಚಂದ. ಹಾಗಾಗಿ ಈ ತೇರಿನ ಕತೆ ಕೊಪ್ಪಳದಿಂದ ಶುರುವಾಗಿದ್ದು, ಸೊ ಅವ್ರ ಫ್ಯಾಕ್ಟ್ರಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬನ್ನಿ ಮತ್ತು ಜಾತ್ರೆಗೆ ಪ್ರಯಾಣ ಬೆಳೆಸೋಣ. ಅಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲವೂ ಮಾತಾಡ್ತೀನಿ. ತೇರು ಆರ್ಡ್ರ್ ಕೊಡೋರಿಗೆ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ. ಮತ್ತು ಬನ್ನಿ, ನಿಮ್ಮೂರಲ್ಲಿ ತೇರು ಸಾಗಲಿ. ನಿಮ್ಮ ತೇರು ಸಾಗೋದ್ರಿಂದ ಇಂಥ ಕುಟುಂಬಗಳು ಬದುಕುತ್ತೆ, ಇನ್ನೊಂದಿಷ್ಟು ಜನ ಕೆಲಸ ಕೂಡ ಅವ್ರಿಗಾಗುತ್ತೆ ಅಲ್ವಾ. ಹಾಗಾಗಿ ಮತ್ತು ತೇರು ಅಭಿವೃದ್ಧಿಯ ಸಂಕೇತ, ಆಮೇಲೆ ಒಗ್ಗೂಡಿಕೆಯ ಸಂಕೇತ ಅಲ್ವಾ. ಜಾತಿಗಳ ಮಧ್ಯೆ ಅದು ಒಗ್ಗೂಡಿಸುತ್ತೆ ಎಲ್ಲರನ್ನು. ಹಾಗಾಗಿ ಎಲ್ಲರೂ ಊರಲ್ಲಿ ತೇರು ಎಳೆಯುವಂತಾಗಲಿ ಅಲ್ವಾ. ಬೇರೆ ಬೇರೆ ಸಣ್ಣ ಪಾಪ ಅಲ್ಲಿ ಯಾರ್ಯಾರೋ ಬದುಕ್ತಾರ್ರಿ. ಬಲೂನ್ ಮಾರೋನ್ ಬದುಕ್ತಾನೆ, ಮಿಠಾಯಿ ಮಾರೋನ್ ಬದುಕ್ತಾನೆ, ಚಾದ ಅಂಗಡಿಯವ್ರು ಪಾಪ ಅಂಥದ್ದೊಂದು ಕಾಯ್ತಾ ಇರ್ತಾರೆ. ಅಂಥದ್ದೊಂದು ವರ್ಗ ಇದೆ. ನೀವು ಮಾಡೋದ್ರಿಂದ ಅವ್ರು ನಿಮ್ಮ ಊರಿಗೆ ಬರ್ತಾರೆ, ಅವ್ರದ್ದು ಹೊಟ್ಟೆ ತುಂಬುತ್ತೆ. ಹೀಗೆ ಜಾತ್ರೆಯಲ್ಲಿ ಸುಮಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳು ಬದುಕುತ್ತೆ. ಕೊಪ್ಪಳ ಜಾತ್ರೆಯಲ್ಲಂತೂ ಹೇಳೋದೇ ಬೇಡ, ಲಕ್ಷಾಂತರ ಕುಟುಂಬಗಳು ಇದರಿಂದ ಬದುಕುತ್ತೆ. ಹಾಗಾಗಿ ಕೊಪ್ಪಳ ಜಾತ್ರೆಗೆ ಬಂದು ಈ ಎಪಿಸೋಡ್ ಮಾಡಿದ್ದು ನನಗಂತೂ ಖುಷಿ ಆಯಿತು. ಮತ್ತೆ ಯಥಾ ಪ್ರಕಾರ ನಾಳೆ ಮತ್ತೊಂದು ಕತೆ, ಇನ್ನೊಂದು ಕತೆ ಅಂತ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.